Who is your authority? You first go and exercise your thing there ಅಂತ ಹೇಳ್ತಾರೆ. ಓಕೆ, ಸೊ ಎಲ್ಲದಕ್ಕೂ ಮಿನಿಮಮ್ ವೇಜಸ್ಗೆ, ಇಂಪ್ರಾಪರ್ ಡಿಡಕ್ಷನ್ ಆಫ್ ವೇಜಸ್ಗೆ, ಡಿಸ್ಕ್ರಿಮಿನೇಷನ್ ಇನ್ ವೇಜಸ್ ಮೆನ್ ಆ್ಯಂಡ್ ವಿಮೆನ್ಗೆ, ಪೇಮೆಂಟ್ ಆಫ್ ಬೋನಸ್ಗೆ, ಏನೇ ಈ ಎಲ್ಲ 4 ವಿಷಯಗಳಲ್ಲಿ ದಿ ಎಂಪ್ಲಾಯೀಸ್ ಆಫ್ ದ ಟ್ರೇಡ್ ಯೂನಿಯನ್ಸ್ ಕಾಂಟ್ ಗೋ ಟು ದಿ ಕೋರ್ಟ್. ದೇ ಶಾಲ್ ಗೋ ಟು ದಿ ಅಪ್ರೋಪ್ರಿಯೇಟ್ ಅಥಾರಿಟಿ ಓನ್ಲಿ. Okay, so burden of proof shall be on the employer. Now burden of proof ಮೊದಲು ಎಂಪ್ಲಾಯಿ ವರ್ಕರ್ಸು ಟ್ರೇಡ್ ಯೂನಿಯನ್ಸು ಅವರು ಸಾಬೀತು ಮಾಡಬೇಕಾಗಿತ್ತು ಕನಿಷ್ಠ ವೇತನ ಕೊಟ್ಟಿಲ್ಲ ಅಂತ. ಈಗ ನಾನು ಕನಿಷ್ಠ ವೇತನ ಕೊಟ್ಟಿದ್ದೀನಿ, ಮಿನಿಮಮ್ ವೇಜಸ್ ಕೊಟ್ಟಿದ್ದೀನಿ, ಬೋನಸ್ ಕೊಟ್ಟಿದ್ದೀನಿ ಅಂತ ಪ್ರೂಫ್ ಯಾರು ಮಾಡಬೇಕು? ಹೂ ಹ್ಯಾಸ್ ಟು ಪ್ರೂವ್ ಇಟ್? ದಿ ಎಂಪ್ಲಾಯರ್. ಸೊ ಕಾಂಟ್ರಾಕ್ಟಿಂಗ್ ಔಟ್, ದೇರ್ ಕ್ಯಾನ್ ನಾಟ್ ಬಿ ಎನಿ ಕಾಂಟ್ರಾಕ್ಟ್ ಆರ್ ಅಗ್ರಿಮೆಂಟ್ about payment of minimum wages, less than minimum wages, less than bonus, equal remuneration act, ಇವೆಲ್ಲ ಕಡಿಮೆ ಮಾಡ್ತೀವಿ ಅಂತ ಯಾರೂ ಕಾಂಟ್ರಾಕ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಅಗ್ರಿಮೆಂಟ್ ಮಾಡೋಕ್ಕಾಗಲ್ಲ, and it will be treated as null and void. So that contracting out is not there. Exemption of employer from liability in certain cases, so ಅದು ಇಲ್ಲೂ ಇದೆ. So this is a very important, ಎಲ್ಲ ಕೋಡ್ಸ್ನಲ್ಲೂ ಎಕ್ಸಂಪ್ಷನ್ಸ್ ಇದೆ. So the appropriate government can exempt any establishment or any class of establishment or any class of employees from the applicability of the any provisions of the act or from all the provisions of the act. So protection against attachment of assets of employer with governments. So property of the employers na attach madakagala. So that is there. Okay. So sarkaರದ ಹತ್ರ ನಿಮ್ದು ಯಾವುದಾದ್ರೂ ಪ್ರೈವೇಟ್ ಎಂಪ್ಲಾಯರ್ಸ್ ಪ್ರಾಪರ್ಟಿ ಇದೆ, ನಿಮ್ದು ಬೇಲ್ ಅವ್ರದ್ದು ಇರುತ್ತಲ್ಲ, ಸೊ ದ ಪ್ರಾಪರ್ಟಿ ಕೆನಾಟ್ ಬಿ ಅಟ್ಯಾಚ್ಡ್. No, see, that is a different case. That is for a violation of something. Okay, idu property na decree ಮಾಡುವಾಗ ಅಟ್ಯಾಚ್ ಮಾಡೋಕ್ಕಾಗಲ್ಲ ಅಂತ. Okay, so that was about code on minimum wages. Minimum wages is applicable to all citizens of this country. There is no scheduled employment anta ಏನು ಇಲ್ಲ, and it is a constitutional right of every employee to get minimum wages. So ಇದು 4 ಲೇಬರ್ ಲಾಸ್ನ ಕೋಡಿಫೈ ಮಾಡಿದ್ದಾರೆ. ಕಾಮನ್ ಅಥಾರಿಟಿ ಇರ್ತಾರೆ. ಎನಿ ಕ್ವಶನ್ ಆನ್ ದಿಸ್? ಶಲ್ ವಿ? ಎಸ್ ಇಫ್ ಯು ಗೋ ಟು ನೀವು ಡೆಫಿನೇಷನ್ಸ್ ಎಲ್ಲ ನೋಡಿದರೆ ಅದರಲ್ಲಿ ಎಲ್ಲ ಫುಲ್ ಕ್ಯಾಟಗರೀಸ್ ಎಲ್ಲ ಇರುತ್ತೆ. ಐ ಡಿಡ್ ನಾಟ್ ಗೋ ಇನ್ ಟು ಆಲ್ ದ ಡೆಫಿನೇಷನ್ಸ್. ಇಟ್ ವಿಲ್ ಟೇಕ್ 1 full day ಟು ಡೂ ದಿಸ್. ಸೊ 1 hourನಲ್ಲಿ ಮುಗಿಸ್ಬೇಕು ಅಂತಂದರೆ ಐ ಹ್ಯಾವ್ ಟು ರಶ್ ಥ್ರೂ ಇಟ್. ಸೊ ದಟ್ ವಾಸ್ ಅಬೌಟ್ minimum wages bill. Please ask. As you said, in every 5 years, the minimum wages is getting revised. What about in the past systems? ಈಗೆಲ್ಲ ಏನಿದೆ ಅಂತ, ಈಗಿರೋದೆಲ್ಲ ಹಾಗೇ ಇರುತ್ತೆ. ಸಿ, ದಿ ಅಪ್ರೋಪ್ರಿಯೇಟ್ ಗೌರ್ಮೆಂಟ್ ವಿಲ್ ಫ್ರೇಮ್ ಅಪ್ರೋಪ್ರಿಯೇಟ್ ರೆಗ್ಯುಲೇಷನ್ಸ್ ಫಾರ್ ಟ್ರಾನ್ಸಿಷನ್ ಫ್ರಮ್ ದಿ ಓಲ್ಡ್ ಸಿಸ್ಟಮ್ ಟು ದಿ ನ್ಯೂ ಸಿಸ್ಟಮ್. ಈಗ GST ಆದಾಗೆಲ್ಲ ಹೆಂಗೆ ಟ್ರಾನ್ಸ್ಫಾರ್ಮೇಷನ್ ಆಯಿತು, ಇವಾಗ ನೆಕ್ಸ್ಟ್ ನಾವು ಸೋಷಿಯಲ್ ಸೆಕ್ಯೂರಿಟಿ ಬಿಲ್ನಲ್ಲಿ ಇಟ್ಸ್ ಮೋರ್ ದೆನ್ 17 laws ವಿಚ್ ಹ್ಯಾಸ್ ಬಿನ್ ಅಮಲ್ಗಮೇಟೆಡ್. ಸೊ ಅದರಲ್ಲಿ ಯಾವ ಥರ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸು ಅದನ್ನೆಲ್ಲ ಯಾವ ರೀತಿ ಟ್ರಾನ್ಸಿಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ದೆರ್ ಇಸ್ ಅ ಡೀಟೇಲ್ ರೂಲ್ಸ್ನಲ್ಲಿ ಬರುತ್ತೆ ಅವೆಲ್ಲ. ಓಕೆ, ಸೊ ಐ ವಿಲ್ ಕಮ್ ಟು ಇಂಡಸ್ಟ್ರಿಯಲ್ ರಿಲೇಷನ್ಸ್ ಬಿಲ್. ಸೊ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಬಿಲ್ ಯು ಹ್ಯಾವ್ 1 to 13 sections, chapters. 107 sections are there. So these 3 acts will be repealed once this bill is passed by the parliament. Okay? Are we nothing, no? So definitions we have appropriate government, the Haward, certifying officer, closure, cancellation officer, all these things are there. The most important definition is industry. ಇಂಡಸ್ಟ್ರಿ ನಾವು ಹಿಂದೆ ಡೆಫಿನೇಷನ್ನಲ್ಲಿ 1984 ಅಮೆಂಡ್ಮೆಂಟು ಇದುವರೆಗೂ ನೋಟಿಫಿಕೇಶನ್ ಮಾಡಿರಲಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದ್ವಲ್ಲ. ಯು ಅಂಡರ್ಸ್ಟ್ಯಾಂಡ್? ಇಂಡಸ್ಟ್ರಿ ಡೆಫಿನೇಷನ್ 2K ನಮ್ದು ಇದರಲ್ಲಿ ಇತ್ತಲ್ಲ ಹಳೆ ಆ್ಯಕ್ಟಲ್ಲಿ, ಅದ್ರ 1984ನಲ್ಲಿ ಆಗಿರೋ ಅಮೆಂಡ್ಮೆಂಟ್ ನೋಟಿಫಿಕೇಶನ್ ಆಗಿರಲಿಲ್ಲ. ದಟ್ ಡೆಫಿನೇಷನ್ ದೇ ಆರ್ ಗಿವನ್ ಹಿಯರ್. ಸೊ ಇಂಡಸ್ಟ್ರಿ ಇಸ್ ಡಿಫೈನ್ಡ್
very elaborate definition which is based on Rajappa versus BWSSB versus Rajappa case definition na alli hakidare. So industry definition is very wide, and the other definitions like layoff, lockout, ella definitions ide. So you have unfair labor practice, all these things, strikes. See, very important definition is strike. ಈ ಹೊಸದಾಗಿ ಸೇರಿಸಿರೋದು ಅಂದರೆ includes the casual leave. ಮಾಸ್ ಕ್ಯಾಶುವಲ್ ಲೀವ್. ಮಾಸ್ ಕ್ಯಾಶುವಲ್ ಲೀವ್ ಹಾಕ್ಕೊಂಡು 50 ಜನ ಸ್ಟ್ರೈಕ್ ಮಾಡೋದು ಬಿಟ್ಬಿಟ್ಟು ರಜಾ ಹಾಕ್ಕೊಂಡು ಹೋಗಿಬಿಟ್ರೆ ವಿಲ್ ಆಲ್ಸೋ ಬಿ ಟ್ರೀಟೆಡ್ ಆಸ್ ಎ ಸ್ಟ್ರೈಕ್. ಓಕೆ, ಸೊ ದಟ್ಸ್ ದೇ ಹ್ಯಾವ್ ಇನ್ಕ್ಲೂಡೆಡ್. Interesting. Okay, as we go we will see. So these are all the definitions there. So bipartite forums are there. Works committee is there, grievance redressal committee is there. Then the registration of trade union. Since it is an amalgamation of the 3 acts, so how to register a trade union? Unorganized sector trade union kuda register ಮಾಡಬಹುದು ಅಂತ ಹೇಳ್ತಾರೆ. See, I was talking in the morning, the number of trade unions in the unorganized sector has increased. Unorganized sector in the sense the trade unions for domestic workers, construction workers, NREG workers, auto and taxi drivers, ಬೇರೆ 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 ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ನಲ್ಲಿ ಇರತಕ್ಕಂಥ ಎಂಪ್ಲಾಯೀಸ್ಗೆ ಟ್ರೇಡ್ ಯೂನಿಯನ್ಸ್ ಜಾಸ್ತಿ ಆಗಿದೆ. ಸೊ ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಟ್ರೇಡ್ ಯೂನಿಯನಿಸಮ್ ಮೆಂಬರ್ಶಿಪ್ ಕಡಿಮೆ ಆಗಿದೆ. ಫಾರ್ ದಿ ಪಾಸ್ಟ್ 2 decades, ಇಫ್ ವಿ ಲುಕ್ ಇನ್ ಟು ದಿ ಲೇಬರ್ ಡಿಪಾರ್ಟ್ಮೆಂಟ್ ಡೇಟಾ ಆರ್ ಈವನ್ ಲೇಬರ್ ಬ್ಯೂರೋ ಶಿಮ್ಲಾ ಡೇಟಾ ತೊಗೊಂಡ್ರು ದಿ ನಂಬರ್ ಆಫ್ ಕನ್ಸಿಲಿಯೇಷನ್ಸ್ ಆ್ಯಂಡ್ ಸೆಟಲ್ಮೆಂಟ್ಸ್ ಹ್ಯಾವ್ ಕಮ್ ಡೌನ್. ಅರ್ಲಿಯರ್ ಇನ್ ಅವರ್ ಆಫೀಸ್, at least when I was ALC and DLC, ಒಂದು ತಿಂಗಳಿಗೆ ಒಂದು 3-4 ಆದ್ರೂ ಸ್ವೀಟ್ ಇಟ್ಕೊಂಡು ಬಕೆ ಇಟ್ಕೊಂಡು ಬರ್ತಾಯಿದ್ರು. ಸೆಟಲ್ಮೆಂಟ್ಗೆ ಸೈನ್ಗೆ ಬರ್ತಾಯಿದ್ರು. Now there are no settlement. It has become a very rare occurrence. So that means collective bargainings are not happening. That may also because what Mr. Augustus was telling, the rise of contract workers. So it is very difficult to organize contract workers. And I think the 2 decades, on the 20 ವರ್ಷದ ಹಿಂದೆ, we have reached the end of permanent and regular labor. We have reached an era, an end of regular jobs. So these are the days of contract workers. So organizing contract workers is very difficult. So that is why we don't find much unions in manufacturing and organized sector, no collective bargaining agreements, no settlements, and all the trade unions are found somewhat in unorganized sector. ಅಲ್ಲಿ ಹೆಚ್ಚಿಗೆ ಕಾರ್ಮಿಕರನ್ನ ಅವರು ಆರ್ಗನೈಸ್ ಮಾಡ್ತಾ ಇದ್ದಾರೆ. Okay, so then the registrar of trade unions ಜೊತೆ we have additional registrar, joint registrar, deputy registrar ಮಾಡಬೇಕು ಅಂತಿದೆ. And the requirement for membership, it has to be 10% of the employees and 100, minimum 100, whichever is higher or lower ಅಂತ conditions ಇದೆ. So what are all the provisions to be contained in the constitution and rules of the trade union? ಭಾಳ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಏನೇನು ಇರಬೇಕು ರೂಲ್ಸ್ ಆಫ್ ದಿ ಟ್ರೇಡ್ ಯೂನಿಯನ್ ಅಲ್ಲಿ ಅಂತ. ಆಮೇಲೆ ರಿಜಿಸ್ಟ್ರೇಷನ್ ಆಫ್ ಟ್ರೇಡ್ ಯೂನಿಯನ್, ದಿ ರಿಜಿಸ್ಟ್ರಾರ್ ಹ್ಯಾಸ್ ಟು ರಿಜಿಸ್ಟರ್ ದ ಟ್ರೇಡ್ ಯೂನಿಯನ್ ವಿದಿನ್ 60 days. ಇಫ್ ಇಟ್ ಡಸಂಟ್ ರಿಜಿಸ್ಟರ್ ವಿದಿನ್ 60 days, ಇಟ್ ಈಸ್ ಡೀಮ್ಡ್ ರಿಜಿಸ್ಟರ್ ಅಂತ ರೂಲಲ್ಲಿ ಹೇಳುತ್ತೆ, ಆ್ಯಕ್ಟಲ್ಲಿ ಹೇಳುತ್ತೆ. ಸೊ ರಿಜಿಸ್ಟರ್ ಆಫ್ ಟ್ರೇಡ್ ಯೂನಿಯನ್ಸ್ ಹ್ಯಾಸ್ ಟು ಆ್ಯಕ್ಟ್ ವಿದಿನ್ 60 days. If it doesn't register, it is deemed registered. Allide next to. Then of course the registrar of trade union can also cancel the registration based on certain misrepresentation of information that are provided by the trade union or fall in the membership ratio required and other things. So you can cancel the registration of a trade union. And there is also an appeal for non-registration or cancellation of the registration, which is before industrial tribunal. So registrar ಏನಾದರೂ ರಿಜಿಸ್ಟ್ರೇಷನ್ ಮಾಡದೇ ಇದ್ದರೆ, ರಿಜಿಸ್ಟ್ರೇಷನ್ ಮಾಡದೇ ಇದ್ದರೆ ಡೀಮ್ಡ್ ರಿಜಿಸ್ಟ್ರೇಷನ್ ಇದೆ, ಅಲ್ಲಿ ಸ್ವಲ್ಪ ಕಾನ್ಫ್ಲಿಕ್ಟ್ ಇದೆ, ಮತ್ತು ನಾನ್ ರಿಜಿಸ್ಟ್ರೇಷನ್ ಪ್ರಶ್ನೆನೇ ಬರಲ್ಲ. ಸೊ ಯು ಕ್ಯಾನ್ ಗೋ ಫಾರ್ ಕ್ಯಾನ್ಸಲೇಷನ್ ಆಫ್ ಎ ರಿಜಿಸ್ಟ್ರೇಷನ್ ಬಿಫೋರ್ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್. ಸೊ ದೆರ್ ಇಸ್ ಆಲ್ಸೋ ಪ್ರಾವಿಷನ್ ಫಾರ್ ಜನರಲ್ ಫಂಡ್ಸ್. ಸೊ ಟ್ರೇಡ್ ಯೂನಿಯನ್ ಅವ್ರ ದುಡ್ಡನ್ನ ಯಾವುದ್ಯಾವುದಕ್ಕೆ ಖರ್ಚು ಮಾಡ್ಬೋದು ಅಂತ ಅದು ಡೀಟೇಲ್ಸ್ ಇದೆ. Criminal conspiracy in industrial disputes, then enforceability of agreements, ಯಾರ್ಯಾರ ಮಧ್ಯೆ ಅಗ್ರಿಮೆಂಟ್ಸ್ನ ಎನ್ಫೋರ್ಸ್ ಮಾಡ್ಬೋದು. ಮೆಂಬರ್ಶಿಪ್ ಫೀ ಅದೇ ಸೇಮ್ ನಮ್ಮ ಚೆಕ್ ಆಫ್ ಸಿಸ್ಟಮ್ ಇತ್ತಲ್ಲ, ಅದನ್ನು ಹಾಗೆ ಕಂಟಿನ್ಯೂ ಮಾಡಿದ್ದಾರೆ.
ಮೆಂಬರ್ಶಿಪ್ ಕ್ಯಾನ್ ಬಿ ಕಲೆಕ್ಟೆಡ್ ಬೈ ದಿ ಎಂಪ್ಲಾಯರ್ ಆ್ಯಂಡ್ ರಿಮಿಟೆಡ್ ಟು ದಿ ಅಕೌಂಟ್ ಆಫ್ ದಿ ಟ್ರೇಡ್ ಯೂನಿಯನ್, ಅದನ್ನು ಇಟ್ಕೊಂಡಿದ್ದಾರೆ. ಡಿಸ್ಕ್ವಾಲಿಫಿಕೇಶನ್ ಆಫ್ ಆಫೀಸ್ ಬೇರರ್ಸ್ ಆಫ್ ಟ್ರೇಡ್ ಯೂನಿಯನ್ಸ್ ಇದೆ. ದಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಆಫೀಸ್ ಬೇರರ್ಸ್ ಆಫ್ ಟ್ರೇಡ್ ಯೂನಿಯನ್ಸ್, ಎಷ್ಟು ಪರ್ಸೆಂಟೇಜ್ ಆಫೀಸ್ ಬೇರರ್ಸು ಟ್ರೇಡ್ ಯೂನಿಯನ್ಸ್ನಲ್ಲಿ ಇರ್ಬೋದು ಅದು ಕೂಡ ಹೇಳಿದ್ದಾರೆ. ಈಗ ಮೊದಲು ನಮ್ಗೆ 50% ಔಟ್ಸೈಡ್ ಲೀಡರ್ಶಿಪ್ ಇತ್ತು ಅಂತಿದೆಯಲ್ಲ, ಸೊ ದಟ್ ಔಟ್ಸೈಡ್ ಲೀಡರ್ಶಿಪ್ ದೇ ಹ್ಯಾವ್ ನಾಟ್ ಪ್ರೊವೈಡೆಡ್. ಇಟ್ಸ್ ಆಲ್ ಶುಡ್ ಬಿ ಇನ್ಸೈಡ್ ದಿ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡೋರೇ ಪ್ರೆಸಿಡೆಂಟ್ ಮತ್ತು ಸೆಕ್ರೆಟರಿ ಪೋಸ್ಟ್ ಅಂತೂ ಔಟ್ಸೈಡರ್ಸ್ ತಗೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ದಿ ಪೋಸ್ಟ್ ಆಫ್ ದಿ ಪ್ರೆಸಿಡೆಂಟ್ ಆ್ಯಂಡ್ ದ ಸೆಕ್ರೆಟರಿ ಶಾಲ್ ಬಿ ಇನ್ಸೈಡರ್. ಸೊ ಔಟ್ಸೈಡರ್ಸ್ಗೆ ಅಷ್ಟೊಂದು ಇಲ್ಲ. ಅದೇ ಪ್ರಪೋರ್ಷನ್ ಆಫ್ ಆಫೀಸ್ ಬೇರರ್ಸ್ ನಾಟ್ ಎಂಗೇಜ್ಡ್ ಇನ್ ದಿ ಎಸ್ಟಾಬ್ಲಿಷ್ಮೆಂಟ್ ಇಂಡಸ್ಟ್ರಿ ಸೆಕ್ಷನ್ 27ನಲ್ಲಿ ಹೇಳಿದ್ದಾರೆ. ಆಮೇಲೆ ಯೂನಿಯನ್ ಕ್ಯಾನ್ ಆಲ್ಸೋ ಬಿ ಡಿಸಾಲ್ವ್ಡ್ ಆ್ಯಂಡ್ ದೇರ್ ಇಸ್ ಆಲ್ಸೋ ಪ್ರಾವಿಷನ್ ಫಾರ್ ಅಮಲ್ಗಮೇಷನ್ ಆಫ್ ಯೂನಿಯನ್ಸ್ ವಿಚ್ ಇಸ್ ದೇರ್. ಸೊ ಎನಿ 1 or 2 unions can come together and unions can also dissolve. So now coming to standing orders. Please. Huh? No, that's not there. That cannot be there. That's what. That's the crux of the debate. See, that is what union leaders are telling. They are all fighting for a recognition of trade unions. Registration of trade unions is okay, but use 10. ಅದೇ ಚಾಪ್ಟರ್ 5B ಇತ್ತಲ್ಲ, ಅದನ್ನು ಇವಾಗ ಚಾಪ್ಟರ್ 10ನಲ್ಲಿ ಬಂದಿದೆ ಅದು. ಸೊ 300 ವರ್ಕರ್ಸ್ಗೆ ಇದು ಅಪ್ಲೈ ಆಗುತ್ತೆ. 300ಗಿಂತ ಕಡಿಮೆ ಇದ್ದರೆ ಲೇ ಆಫ್ಗೆ, ರಿಟ್ರೆಂಚ್ಮೆಂಟ್ಗೆ, ಕ್ಲೋಷರ್ಗೆ ಪರ್ಮಿಷನ್ ಆಫ್ ದಿ ಅಪ್ರೋಪ್ರಿಯೇಟ್ ಗೌರ್ಮೆಂಟ್ ಬೇಕಾಗಿಲ್ಲ. ಬಟ್ ನಾನು ಹೇಳ್ತಾ ಇರೋದು ನಂಬರ್ ಆಫ್ 300 ವರ್ಕರ್ಸ್ ಇರೋ ಎಸ್ಟಾಬ್ಲಿಷ್ಮೆಂಟೇ ಈ ದೇಶದಲ್ಲಿ ಕಡಿಮೆ. See, because of automation and because of robots, it has come down. I don't think any establishments is having 300, bala kadme. But you can give the examples of IT companies, but that is not coming under your industrial code. Sometimes, okay? So applicability. 300 is into now, I don't know whether it's contract level or entire level. So this is exceed 300. No, see. Definition will definitely exclude your casual contract. Casual contract ಎಲ್ಲ ಸೇರ್ಕೊಂಡ್ರೆ ಬರುತ್ತೆ. ಈ ಚಾಪ್ಟರ್ ಅಪ್ಲಿಕೇಶನ್ಗೆ ವರ್ಕರ್ ಡೆಫಿನೇಷನಲ್ಲಿ ರೆಗ್ಯುಲರ್ ಎಂಪ್ಲಾಯೀಸೇ ಇರ್ತಾರೆ. ಕ್ಯಾಶುವಲ್ ಎಲ್ಲ ತೊಗೊಂಡ್ರೆ ದೆನ್ ಯು ವಿಲ್ ಹ್ಯಾವ್ 3000. ಸೊ standing order exemption was given for 5 years. It is going to be expired next year. I spoke with an IT minister. It is not going to be extended further because the union will not leave them to extend the exemption to the standing orders. which union will not leave? Yes, our trade union, we formed the union. Yeah. No. See, forming a union and you will raise your objections that it shall not be extended, and the minister has given assurance that it will not be extended. Minister himself will not be there after April. After April, a new government will come. Whichever government. Don't. Okay. See, I told you the power of capitalists, capital hegemony is much stronger than the workers' representation. The Prime Minister can give a warm red carpet welcome to any industries, but trade union leaders have to wait for 3 months to get an appointment with Prime Minister. That is the situation. Okay? Capital hegemony hangide. ಅಷ್ಟೊಂದು ಸುಲಭ ಅಲ್ಲ. ಹೇಳಿ ಈಗ ರಿಟ್ರೆಸ್ಮೆಂಟ್ ಮಾಡಾದ್ಮೇಲೆ ಅದು ಇಂಥ ಆಪ್ಷನ್ಸ್ ಹೋಗುತ್ತೆ ಕೊಟ್ಬಿಡ್ತೀವಿ. ಬಟ್ ನಮ್ಗೆ ಏನು ಮ್ಯಾನ್ ಪವರ್ ರಿಕ್ವೈರ್ಮೆಂಟ್ ಬೇಕು ಅಂದಾಗ ಪ್ರಾಜೆಕ್ಟ್ ಅವನಿಗೆ ಪ್ರಯಾರಿಟಿ ಕೊಡಬೇಕು. ರಿಟ್ರೆಂಚ್ಡ್ ವರ್ಕರ್ಗೆ ಮೊದಲು ಪ್ರಯಾರಿಟಿ ಕೊಡಬೇಕು ಅಂತ ಹೇಳುತ್ತೆ. ಕಾಂಪನ್ಸೇಷನ್ ಕೊಟ್ಟರೆ ದಟ್ಸ್ ಎ ಡಿಫರೆಂಟ್. ಸಿ, ಈಸ್ ಯುವರ್ ಎಂಪ್ಲಾಯಿ ಅವರ್ ರಿಟ್ರೆಂಚ್ಡ್. ವಾಟ್ ಈಸ್ ರಿಟ್ರೆಂಚ್ಮೆಂಟ್? ಸಿ ಅಲ್ವಾ? So when you again want to have workforce because of exigencies of work, ನಿಮ್ಗೆ ಮತ್ತೆ ಒಂದು 20 ಜನ ಲೇಬರ್ ಫೋರ್ಸ್ ಬೇಕು. You give priority to those who are retrenched because they were already your employees. ಅವ್ರು ಕಾಂಪನ್ಸೇಷನ್ ಕೊಟ್ಬಿಟ್ಟು ಮನೆಗೆ ಕಳಿಸಿದ್ದೀವಿ, ಅವ್ರು ಮಲ್ಕೊಂಡಿರಲಿ, ನಾವು ಬೇರೆಯವ್ರನ್ನ ಫ್ರೆಶ್ ತಗೋತೀವಿ ಅನ್ನೋದು ತಪ್ಪಾಗುತ್ತೆ. ಯು ಕ್ಯಾನ್ ರೇಸ್ ಎ ಡಿಸ್ಪ್ಯೂಟ್. ಅದು ಮೊದಲಿತ್ತು, ಲಾಸ್ಟ್ ಕಮ್ ಫಸ್ಟ್ ಗೋ ಅಂತಿತ್ತು. ಇದನ್ನ ಕಂಡೀಷನ್ ತೆಗೆದಾಕ್ಬಿಟ್ಟಿದ್ದಾರೆ. ಯು ಕ್ಯಾನ್ ರಿಟ್ರೆಂಚ್ ವರ್ಕರ್, ಬಟ್ ವೆನ್ ಯು ವಾಂಟ್ ಟು ಅಗೇನ್ ರಿಕ್ರೂಟ್ಮೆಂಟ್ ಅವಶ್ಯಕತೆ ಬಂದಾಗ ರಿಟ್ರೆಂಚ್ ವರ್ಕರ್ಗೆ ಪ್ರಯಾರಿಟಿ ಕೊಡಿ ಅಂತ ಹೇಳ್ತಾರೆ. ಸುಪ್ರೀಂ ಕೋರ್ಟ್
ಡೆಫಿನೆಟ್ಲಿ. And one more thing, when they are giving the exemption in the standing order, they put up some conditions. They put up some conditions saying that if you are going to do the mass layoff, if you are going to the retrenchment, it has to be informed to the labor commissioner. But these IT companies are not doing that. What labor commissioner will do? Means actually it has to bring labor commissioner notice saying that these many people are going to be laid off. ನೋಡಿ, ಸ್ಟ್ಯಾಂಡಿಂಗ್ ಆರ್ಡರ್ ಎಕ್ಸೆಂಪ್ಷನ್ಗೂ ನೀವು ಲೇ ಆಫ್ ರಿಟ್ರೆಂಚ್ಮೆಂಟ್ ಮಾಡುವಾಗ ನೀವು ಇನ್ಫಾರ್ಮೇಷನ್ ಮಾಡಬೇಕು ಅನ್ನೋದಕ್ಕೂ ಸಂಬಂಧ ಇಲ್ಲ ಮತ್ತು ಆ ಪ್ರಾವಿಷನ್ ಇಲ್ಲ. ಲೇ ಆಫ್ ಬೇರೆ, ರಿಟ್ರೆಂಚ್ಮೆಂಟ್ ಬೇರೆ. ಐ ಟೋಲ್ಡ್ ಓನ್ಲಿ ರಿಟ್ರೆಂಚ್ಮೆಂಟ್. ಲೇ ಆಫ್ ಇಸ್ ಡಿಫ್ರೆಂಟ್. ಓಕೆ, ಇಲ್ಲಿದೆ ನೋಡಿ ಸರ್ ಕೇಸ್ ಕಾನ್ ಫಾರ್ ಟ್ಯಾನರಿ ಲಿಮಿಟೆಡ್ ವರ್ಸಸ್ ಗೋವಾ ಅಂತ 1961 2 LNJ 110 Supreme Court. ವೆರಿ ಗುಡ್. Clearly said re-employment of retrenched employees section 25H of the Industrial Dispute Act 1947 where any employees are retrenched and the employer proposes to take into his employee any persons, he shall give an opportunity to the retrenched employees who are citizens of So that means this section is supporting the case law. Exactly. Okay, Exactly. it's good. See, Bharat ಅವರು ಏನು ಹುಷಾರಿದ್ದಾರೆ. He is more active, though he is an organizer, he is more active and is giving a case law. Good. Appreciate that. Okay, so layoff ಬೇರೆಪ್ಪ, layoff ಬೇರೆ, retrenchment ಬೇರೆ. So this is chapter 5, again a draconian, but threshold is 300. So 300ಗಿಂತ ಕಡಿಮೆ ಇರೋರು ಆರಾಮಾಗಿ ಸಂಸ್ಥೆನ ಮುಚ್ಚಬಹುದು. ಅನ್ಫೇರ್ ಲೇಬರ್ ಪ್ರಾಕ್ಟೀಸ್, ಸೇಮ್ ಥಿಂಗ್ ದೇ ಹ್ಯಾವ್ ರಿಟೈನ್ಡ್. ನಮ್ಮ ಏನು ಸ್ಕೆಡ್ಯೂಲ್ನಲ್ಲಿತ್ತೋ ಅದೇ ಸ್ಕೆಡ್ಯೂಲ್, 5th ಸ್ಕೆಡ್ಯೂಲ್ನಲ್ಲಿ ಅನ್ಫೇರ್ ಲೇಬರ್ ಪ್ರಾಕ್ಟೀಸ್ ಬಂದಿದೆ. ಬಟ್ ಅಗೇನ್ ದಿಸ್ ಡ್ರಕೋನಿಯನ್ ಈಸ್ ದೇರ್. ಕಂಡೀಷನ್ಸ್ ಆಫ್ ಸರ್ವಿಸ್ ಎಕ್ಸೆಟ್ರಾ ಟು ರಿಮೈನ್ ಅನ್ಚೇಂಜ್ಡ್ ಅಂಡರ್ ಸರ್ಟನ್ ಸರ್ಕಮ್ಸ್ಟಾನ್ಸಸ್ ಡ್ಯೂರಿಂಗ್ ಪೆಂಡೆನ್ಸಿ ಆಫ್ ಪ್ರೊಸೀಡಿಂಗ್ಸ್. ಇದೇ ನಮಗೆ ಡಿಸ್ಪ್ಯೂಟ್ಸ್ ಲೇಬರ್ ಡಿಪಾರ್ಟ್ಮೆಂಟಿಗೆ ಬರೋದು. ಕನ್ಸಿಲೇಷನ್ ನಡೀತಾ ಇರುತ್ತೆ, ಟ್ರೇಡ್ ಯೂನಿಯನ್ ಲೀಡರ್ನ ಟರ್ಮಿನೇಟ್ ಮಾಡಿಬಿಡ್ತಾರೆ. ಅವನು ಪ್ರೊಟೆಕ್ಟೆಡ್ ವರ್ಕ್ಮ್ಯಾನ್ ಆಗಿರ್ತಾನೆ, ಬರ್ತಾನೆ. ಸೊ ದೀಸ್ ಆರ್ ಡಿಸ್ಪ್ಯೂಟ್ಸ್ ವಿಚ್ ಈಸ್ ನೆವರ್ ಎಂಡಿಂಗ್. So protected workmen, they would have terminated, and when the proceedings, conciliation proceedings are going on, and the understanding of pendency of proceedings, when conciliation proceedings starts and when conciliation proceedings close, is again a highly debatable discourse. ಬಹಳ ಕಷ್ಟ ಅದು. Okay, so but it is, they have retained it. I don't know why. It's very difficult. But anyhow, protected workman status ಕೊಟ್ಟಾದ್ಮೇಲೆ ಅವ್ರನ್ನ ಕನ್ಸಿಲೇಷನ್ ಪ್ರೊಸೀಡಿಂಗ್ಸ್ ನಡೆಯುವಾಗ ಇಲ್ಲಿಗಲ್ ಟರ್ಮಿನೇಷನ್ ಮಾಡ್ಬೋದು. ಬಟ್ ಮಾಡಬೇಕು ಅಂತಂದರೆ ಆ ಡಿಸ್ಪ್ಯೂಟ್ಗೆ ಕನೆಕ್ಟ್ ಅಲ್ದಿರೋ ಮಿಸ್ಕಾಂಡಕ್ಟ್ ವಿಷಯಗಳನ್ನಲ್ಲಿ ಟರ್ಮಿನೇಟ್ ಮಾಡ್ಬೋದು. ಬಟ್ ಯು ಶುಡ್ ಟೇಕ್ ಎಕ್ಸ್ಪ್ರೆಸ್ ಪರ್ಮಿಷನ್ ಫ್ರಮ್ ದ ಕನ್ಸಲೇಷನ್ ಆಫೀಸರ್ ಕನ್ಸರ್ನ್. For terminated employee. No, wages has to be paid. Yeah, wages has to be paid. So there is a lot of, suppose he's having Really? about 10 days to 15 days conciliation with the conciliation officer. The 5 people protected, usually they're going. Yes. They're not coming for duty. So you have to pay for the wages for them. You have to pay. You have to pay. You cannot deny their wages even if they are not protected workmen. See, even if they are not protected workmen, if the office bearer, see, everybody you cannot protect, give them the status. Alva, there is limitation. Office bearers of a trade union normally, if they come for a conciliation or go to the labor court or any other tribunal, it is you should give them the wages. ಅದು ತುಂಬ ಡಿಸ್ಪ್ಯೂಟು. ಇವ್ರು ಬೇಕಂತ ಮೇಲಿಂದ ಮೇಲೆ ಹೋಗ್ತಾ ಇರ್ತಾರೆ, ಅಲ್ಲಿ ಹೋಗ್ತಾರೆ, ಆಮೇಲೆ ಇನ್ನೂ ಏನೋ ರೌಂಡ್ ಹಾಕ್ಕೊಂಡು ಇನ್ನೂ ಏನೋ ಕೆಲಸಗಳು ಮಾಡ್ಕೊಂಡು ಬರ್ತಾರೆ. There is a case 3 o'clock, they will go start from 9 o'clock morning itself. They will tell the traffic is so, ದೊಡ್ಡಬಳ್ಳಾಪುರದಿಂದ ಬರಬೇಕು, ಇಲ್ಲಿ ದೊಡ್ಡಬಳ್ಳಾಪುರದಿಂದ ಇಲ್ಲಿ ಬರಬೇಕು ಅಂದರೆ ಆಗುತ್ತೆ 3 hours 4 hours ಆಗುತ್ತೆ. That day if they go for a court case or anything, office bearer, anything accident take place, how they will consider it on the work or Definitely, he is on work. In the course of employment, yes. No, very important. ನೀವು ಕೇಳಿದ್ದು ಒಳ್ಳೆಯದು. He is on work, he is on job. It's a notional extension of employment. It's a notional extension of employment. He is liable to get this one. ಅವ್ನು ಮನೆಗೆ ಹೋದ್ರೂ ಕೊಡ್ಬೇಕ್ರಿ, ಅವ್ನು ಮನೆಗೆ ಹೋಗೋಕೆ ಆಕ್ಸಿಡೆಂಟ್ ಆದರೂ ಕೊಡಬೇಕು ಅಲ್ವಾ, ಕೊಡಬೇಕು. ಅವನು ಈಗ ದೊಡ್ಡಬಳ್ಳಾಪುರದಿಂದ ಅವ್ನ ಮನೆಗೆ ಹೋಗ್ಬೇಕು ಹಳ್ಳಿಗೆ,
ಅವನೇನು ಮಾಡ್ತಾನೆ, ಅದು ಸರಿಯಾದ ರಸ್ತೆನಲ್ಲಿ ಹೋಗ್ದಿರಾ ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ರೈಲ್ ಬಂದು ಡಿಕ್ಕಿ ಹೊಡಿಯುತ್ತೆ, ಕೇಸ್ಲೋ ಇದೆ. ರೈಲ್ ಬಂದು ಡಿಕ್ಕಿ ಹೊಡಿತಾ, ಅವಾಗ ಎಂಪ್ಲಾಯರ್ ಹೇಳ್ತಾನೆ ಅವನು ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗ್ಬೇಕಂತ ಯಾರು ಹೇಳಿದ್ದು? ಅವ್ನು ಸರಿಯಾದ ರಸ್ತೆನಲ್ಲಿ ಹೋಗೋದು ಬಿಟ್ಬಿಟ್ಟು ರೈಲ್ವೆ ಟ್ರ್ಯಾಕ್ ಮೇಲೆ ಹೋಗಿ ಅವ್ನ ಸತ್ರ ನಾನು ಕಾರಣನಾ? ಕಾರಣ ಕೊಡಬೇಕು. ಓಕೆ, ಅವನಿಗೇನು ಬಹಿರ್ದೇಶಕ್ಕೆ ಹೋಗ್ಬೇಕು ಅಂತ ಇಷ್ಟ ಆಯಿತು ಏನೋ, ಹೋಗಿದ್ದ ರೈಲ್ವೆ ಟ್ರ್ಯಾಕ್ ಮೇಲೆ. ರೈಲ್ವೆ ಟ್ರ್ಯಾಕ್ ನೋಡಿದ ತಕ್ಷಣ ಕೆಲವ್ರು ಜನರಿಗೆ ಅದು ನೆನಪಾಗುತ್ತೆ. ಸೊ ಆಮೇಲೆ ದೆನ್ ಪವರ್ ಟು ಟ್ರಾನ್ಸ್ಫರ್ ಸರ್ಟನ್ ಪ್ರೊಸೀಡಿಂಗ್ಸ್. ಸೊ ಒಂದು ಕನ್ಸಿಲೇಷನ್ ಆಫೀಸರಿಂದ ಇನ್ನೊಬ್ಬರಿಗೆ ಪ್ರೊಸೀಡಿಂಗ್ಸ್ನ ಟ್ರಾನ್ಸ್ಫರ್ ಮಾಡ್ಬೋದು, ಒಂದು ಟ್ರಿಬ್ಯುನಲಿಂದ ಇನ್ನೊಂದು ಟ್ರಿಬ್ಯುನಲ್ಗೆ ಪ್ರೊಸೀಡಿಂಗ್ಸ್ನ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಕೂಡ ಆ್ಯಕ್ಟಲ್ಲಿ ಅವಕಾಶ ಕೊಟ್ಟಿದ್ದಾರೆ. ರಿಕವರಿ ಆಫ್ ಮನಿ ಡ್ಯೂ ಫ್ರಮ್ ಎನ್ ಎಂಪ್ಲಾಯರ್ ಸಾಧ್ಯತೆ ಇದೆ. ಪ್ರೊಟೆಕ್ಷನ್ ಆಫ್ ಪರ್ಸನ್ಸ್, ನಮ್ಮ ಪ್ರೊಟೆಕ್ಟೆಡ್ ವರ್ಕ್ಮ್ಯಾನು. ರೆಪ್ರೆಸೆಂಟೇಷನ್ ಆಫ್ ಪಾರ್ಟೀಸ್ ಸೇಮ್, ಯಾರ್ಯಾರು ಕನ್ಸಿಲೇಷನ್ ಮೀಟಿಂಗ್ಸ್ನಲ್ಲಿ ಬರ್ಬೋದು ಅಂತ. ಪೆನಾಲ್ಟೀಸ್ ನೋಡಿ ಸ್ವಲ್ಪ ಹೆದರ್ಕೋಬೇಡಿ, ಪೆನಾಲ್ಟೀಸ್ ಭಾರಿ ಇದೆ. ನಾನು ಹೇಳಿದೆ ಸಬ್ಸ್ಟ್ಯಾನ್ಷಿಯಲ್ ವೈಲೇಷನ್ ಆಫ್ ದಿ ಲಾ. ಸಬ್ಸ್ಟ್ಯಾನ್ಷಿಯಲ್ ವೈಲೇಷನ್ ಬಂದು 86, 87, 88. ಅಂದರೆ ಪರ್ಮಿಷನ್ ತಗೊಂಡಿರಾ ಲೇ ಆಫ್ ಮಾಡೋದು, ರಿಟ್ರೆಂಚ್ ಮಾಡೋದು, ಕ್ಲೋಜರ್ ಮಾಡೋದು ವಿತೌಟ್ ದಿ ಪರ್ಮಿಷನ್ ಆಫ್ ದಿ ಅಪ್ರೋಪ್ರಿಯೇಟ್ ಗೌರ್ಮೆಂಟ್. ಅದಕ್ಕೆ 5 lakh to 10 lakh ಪೆನಾಲ್ಟಿ. ಸಬ್ಸಿಕ್ವೆಂಟ್ ಸೇಮ್ ಅಫೆನ್ಸ್ಗೆ ಲೆಸ್ ದೆನ್ 10 lakhಯಿಂದ 20 lakh, ಇಂಪ್ರಿಸನ್ಮೆಂಟು 1 month-ಇಂದ 1 year ಆರ್ ಬೋತ್. ಇದು ಸಬ್ಸ್ಟೆನ್ಷಿಯಲ್ ವೈಲೇಷನ್ಗೆ ಇರತಕ್ಕಂಥ ಪೆನಾಲ್ಟಿ ಮತ್ತು ಇಂಪ್ರಿಸನ್ಮೆಂಟು. ಆಮೇಲೆ ಇದು 76, 79, 82, 84 ವೈಲೇಷನ್ಗೆ ದಿಸ್ ಈಸ್ ದಿ ಥಿಂಗ್, ಪೆನಾಲ್ಟಿ ಆ್ಯಂಡ್ ಇಂಪ್ರಿಸನ್ಮೆಂಟ್. ಅನ್ಫೇರ್ ಲೇಬರ್ ಪ್ರಾಕ್ಟೀಸ್ಗೆ 50,000 to 2 lakh. ಇಟ್ ಇನ್ಕ್ಲೂಡ್ಸ್ ಬೋತ್ ಟ್ರೇಡ್ ಯೂನಿಯನ್. ಟ್ರೇಡ್ ಯೂನಿಯನ್ ಕೂಡ ಅನ್ಫೇರ್ ಲೇಬರ್ ಪ್ರಾಕ್ಟೀಸ್ ಮಾಡಿದ್ರೆ ಈ ಪೆನಾಲ್ಟಿ ಹಾಕ್ಬೋದು. ಟ್ರೇಡ್ ಯೂನಿಯನ್ ಈಸ್ ಆಲ್ಸೋ ಪನಿಷಬಲ್ if there is any unfair labor practice done by them. Then subsequent offense under these sections, subsequent offense ಗೆ ತುಂಬ ಸ್ಟ್ರಾಂಗ್ ಇದೆ, ಆಲ್ಮೋಸ್ಟ್ ಡಬಲ್ ಇದೆ. ಅದು ಸಬ್ಸಿಕ್ವೆಂಟ್ ಅಫೆನ್ಸ್ನ ಕೇಸ್ ಫೈಲ್ ಮಾಡಬೇಕು ಅಂದರೆ ಅಪ್ರೋಪ್ರಿಯೇಟ್ ಗೌರ್ಮೆಂಟ್ ಪರ್ಮಿಷನ್ ತೊಗೋಬೇಕು. ಎರಡನೇ ಸಾರಿ ಸಬ್ಸಿಕ್ವೆಂಟ್ ಇದು ಮಾಡಬೇಕಾದ್ರೆ, ಯಾಕಂದರೆ ಅದು ಪ್ರಾವಿಷನ್ಸ್ ಜಾಸ್ತಿ ಇದೆ, ಆವಾಗ ದಿ ಅಪ್ರೋಪ್ರಿಯೇಟ್ ಗೌರ್ಮೆಂಟ್ ಹ್ಯಾಸ್ ಟು ಗಿವ್ ದಿ ಪರ್ಮಿಷನ್ ಟು ಪ್ರಾಸಿಕ್ಯೂಷನ್. ಆಮೇಲೆ ಎನಿ ವರ್ಕರ್ ಕ್ಯಾನ್ ಬಿ ಪನಿಷಬಲ್ ವಿತ್ ಫೈನ್ ಆ್ಯಂಡ್ ಇಂಪ್ರಿಸನ್ಮೆಂಟ್. ಈವನ್ ವರ್ಕರ್ an employee can be penalized, can be punished under this act, under this code. Any employer can be penalized, any person ಅಂತ ಕೂಡ ಹೇಳ್ತಾರೆ. Then compounding of offenses ಕೂಡ ಇದೆ. An authority can compound 50% ಫೈನ್ನ ಇವರಿಗೆ ಕಟ್ಟಿಬಿಟ್ರೆ ಕೋರ್ಟ್ನಲ್ಲಿರೋ ಕೇಸ್ನ ಹಾಕಕ್ಕೆ ಮುಂಚೆನೂ ವಿತ್ಡ್ರಾ ಮಾಡ್ಬೋದು, ಅದು ಹಾಕಾದ್ಮೇಲೆನೂ ವಿತ್ಡ್ರಾ ಮಾಡ್ಬೋದು. So this was code on IR. Now code on social security. Are we breaking for some tea? ಅದೇ ಸ್ವಲ್ಪ ಟೀ ಕುಡಿದ್ಬಿಟ್ರೆ ಇದು ಒಂದು 15 minutes ಅಲ್ಲಿ ಮುಗಿಸ್ತೇನೆ. Then we will have some discussions. So I think this I will close in 15 minutes. Okay. We'll have some tea and come back. ಯಾರು ನಿದ್ದೆ ಮಾಡಲಿಲ್ಲ ಹಂಗಾದ್ರೆ ಹಣ್ಣೆಲ್ಲ ನನಗೇನೆ. ಶೀಘ್ರದಲ್ಲಿ ಬಂದ್ಬಿಡತ್ತೆ, ಬಿಕಾಸ್ ಅದು ಲೋಕಸಭಾದಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಕೋಡ್ ಆನ್ ಇಂಡಸ್ಟ್ರಿಯಲ್ ರಿಲೇಷನ್ಸ್, ಅದ್ರ ಬಗ್ಗೆನೂ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಈಗಾಗಲೇ ಅದನ್ನು ಮಾಡಿದ್ದಾರೆ. ದಿಸ್ ಕೋಡ್ ಆನ್ ಸೋಷಲ್ ಸೆಕ್ಯೂರಿಟಿ ಇದೆಯಲ್ಲ, ದಿಸ್ ಈಸ್ ಬಿಟ್ ಕಾಂಪ್ಲಿಕೇಟೆಡ್ ಆಫ್ ಆಲ್ ಲೇಬರ್ ಕೋಡ್ಸ್, ಬಿಕಾಸ್ ದಿಸ್ ಲೇಬರ್ ಕೋಡ್ ಆನ್ ಸೋಷಲ್ ಸೆಕ್ಯೂರಿಟಿ covers both organized and unorganized workers. ಈಗ ಆರ್ಗನೈಸ್ಡ್ ಸೆಕ್ಟರ್ಗೆ ಯಾವುದು ಸೋಷಿಯಲ್ ಸೆಕ್ಯೂರಿಟಿ ಕೊಡೋದು ನಾವು ಅಲ್ವಾ? ESIC, EPF, ಗ್ರ್ಯಾಚ್ಯುಟಿ, ಮ್ಯಾಟರ್ನಿಟಿ, ಎಂಪ್ಲಾಯೀಸ್ ಕಾಂಪನ್ಸೇಷನ್ ಅಫ್ಕೋರ್ಸ್ ಅದು ಅನ್ಆರ್ಗನೈಸ್ಡ್ ಸೆಕ್ಟರ್ಗೆ ಅಪ್ಲೈ ಆಗುತ್ತೆ. ಸೊ ಅದ್ರ ಜೊತೆಯಲ್ಲಿ ದೇರ್ ಆರ್ ಅದರ್ ಸೋಷಿಯಲ್ ಸೆಕ್ಯೂರಿಟಿ ಲೆಜಿಸ್ಲೇಷನ್ಸ್ ಕಾಲ್ಡ್ ದಿ ಅನ್ಆರ್ಗನೈಸ್ಡ್ ವರ್ಕರ್ಸ್ ಸೋಷಿಯಲ್ ಸೆಕ್ಯೂರಿಟಿ ಆ್ಯಕ್ಟ್ ಆ್ಯಂಡ್ ಲೇಬರ್ ವೆಲ್ಫೇರ್ ಬೋರ್ಡ್ಸ್, ಸ್ಟೇಟ್ ಲೇಬರ್ ವೆಲ್ಫೇರ್ ಬೋರ್ಡ್ಸ್. So this act, this code basically tries to bring in 15 social security legislations together. So ಈ 15 social security legislationsಗಳು ಹೊರಟೋಗ್ಬಿಡ್ತವೆ ಈ ಲೇಬರ್ ಕೋಡ್ ಬಂದರೆ. ಸೊ ದಿ ಲೇಬರ್ ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ, ಯು ಶುಡ್ ಅಂಡರ್ಸ್ಟ್ಯಾಂಡ್, ಇಟ್ ಕವರ್ಸ್ ಬೋತ್ ಆರ್ಗನೈಸ್ಡ್ ವರ್ಕರ್ಸ್ ಆ್ಯಂಡ್ ಅನ್ಆರ್ಗನೈಸ್ಡ್ ವರ್ಕರ್ಸ್. ಓಕೆ, ದೆನ್ ದಿ
ದಿ ಕೋಡ್ ಈಸ್ ಟು ಸಿಂಪ್ಲಿ ಅಲ್ಲ, ಅದು ಸಿಂಪ್ಲಿಫೈ ಇರಬೇಕು, ಸಾರಿ, ಟು ಸಿಂಪ್ಲಿಫೈ, ರ್ಯಾಷನಲೈಸ್, ಕನ್ಸಾಲಿಡೇಟ್ ಆ್ಯಂಡ್ ಅಮೆಂಡ್ ದ ಲಾಸ್ ರಿಲೇಟಿಂಗ್ ಟು ಸೋಷಿಯಲ್ ಸೆಕ್ಯೂರಿಟಿ ಆಫ್ ವರ್ಕ್ ಫೋರ್ಸ್ ಅಂತಾರೆ. ಸಿ ಆಫ್ ವರ್ಕರ್ಸ್ ಅಂತ ಹೇಳಲ್ಲ, ಆಫ್ ವರ್ಕ್ ಫೋರ್ಸ್ ಆಫ್ ದಿಸ್ ಕಂಟ್ರಿ. ಹೌ ಮೆನಿ ಆರ್ ದೇರ್? ವಾಟ್ ಈಸ್ ದ ವರ್ಕ್ ಫೋರ್ಸ್ ಸ್ಟ್ರೆಂತ್ ಆಫ್ ದಿಸ್ ಕಂಟ್ರಿ? How many millions are working in the labor market? 463 million people are in the workforce. 463 million, both organized and unorganized. Okay, so social security of workforce, so as to make them less complex for easier comprehension, understanding, implementation and enforcement. The code shall apply to workers employed by any entity. ವೆರಿ ಸಿಂಪಲ್, ಇದೊಂದು ಲೈನ್ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು. ಈ ಕೋಡ್ ಯಾರಿಗೆ ಅಪ್ಲೈ ಆಗುತ್ತೆ? ಅಪ್ಲೈಸ್ ಟು ವರ್ಕರ್ಸ್ ಎಂಪ್ಲಾಯ್ಡ್ ಬೈ ಎನಿ ಎಂಟಿಟಿ. ಎಂಟಿಟಿ ಅಂದರೆ ಏನು ಸರ್ ಅಂದರೆ ಅದು ಡಿಫೈನ್ ಮಾಡಿದ್ದಾರೆ. ಓಕೆ, ವರ್ಕರ್ ಹೂ ಮೇ ಬಿ ದ ಓನರ್, ನಾನು ಹೇಳಿದ್ನಲ್ಲ ಆಗಲೇ, ಓನರ್ ಕಮ್ ವರ್ಕರ್, ಓನ್ ಅಕೌಂಟ್ ವರ್ಕರ್ ಅಂತೀವಿ ನಾವು, ಆರ್ ದ ಪ್ರೊಪ್ರೈಟರ್ ಆಫ್ ಎನಿ ಆಫ್ ಎನ್ ಎಂಟಿಟಿ ಆರ್ ಸೆಲ್ಫ್ ಎಂಪ್ಲಾಯ್ಡ್ ಯೂನಿಟ್ಗೂ ಅನ್ವಯ ಆಗುತ್ತೆ, ಸೆಲ್ಫ್ ಎಂಪ್ಲಾಯ್ಡ್ ವರ್ಕರ್ಸ್ಗೂ ಅನ್ವಯ ಆಗುತ್ತೆ ಈ ಕೋಡು, ಇಂಟರ್ನ್ಯಾಷನಲ್ ವರ್ಕರ್ಸ್ಗೆ ಅನ್ವಯ ಆಗುತ್ತೆ, ಇಂಡಿಯನ್ ಸಿಟಿಸನ್ಸ್ ಆರ್ ವರ್ಕಿಂಗ್ ಇನ್ ಅದರ್ ಕಂಟ್ರೀಸ್ ಅವ್ರೇನಾದರೂ ಆಪ್ಟ್ ಮಾಡಿದ್ರೆ ಈ ಸೋಷಿಯಲ್ ಸೆಕ್ಯೂರಿಟಿಗೆ ಅವ್ರಿಗೂ ಅಪ್ಲೈ ಆಗುತ್ತೆ. ಬೇರೆ ದೇಶದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾರಲ್ಲ, ಇನ್ಫೋಸಿಸ್ ಕ್ಯಾಂಪಸಲ್ಲಿ ತುಂಬ ಜನ ರಷ್ಯನ್ಸ್ ಕೆಲಸ ಮಾಡ್ತಿದ್ದಾರೆ, ಉಜ್ಬೇಕಿಸ್ತಾನವ್ರು ಕೆಲಸ ಮಾಡ್ತಿದ್ದಾರೆ, BIL ನಮ್ಮ ಶ್ರೀ ನಾಗರಾಜ್ ಅವರು ಅವ್ರ ಸಂಸ್ಥೆನಲ್ಲೂ ಬೇರೆ ವಿದೇಶಿಯರು ಕೆಲಸ ಮಾಡ್ತಿದ್ದಾರೆ, ಅವ್ರಿಗೂ ಈ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅನ್ವಯ ಆಗುತ್ತೆ. ಓಕೆ, ದಯವಿಟ್ಟು ಪ್ರಶ್ನೆ ಕೇಳಿ. ಹಾಂ ಹೇಳಿ. ಇಂಡಿಯನ್ ವರ್ಕರ್ಸ್ ವರ್ಕಿಂಗ್ ಇನ್ ಇಂಟರ್ನ್ಯಾಷನಲ್, ಅದೇ ಹೌದು. ಹಾಂ, ಅದು ಬರೀ ಟೈಮ್ ಬೀಯಿಂಗ್ಗೋಸ್ಕರನಾ ಇಲ್ಲ ಬರೀ ಶಾರ್ಟ್ ಟೈಮಿಂಗ್ ಇದ್ರೆ ಮಾತ್ರನಾ ಇಲ್ಲ ಪರ್ಮನೆಂಟ್ ಆಗಿ ಸೆಟ್ಲ್ ಆಗಿದ್ರೆ? ಅಲ್ಲಿ ಎರಡು ಥರ ಇರುತ್ತೆ, ಅದು ಇಮಿಗ್ರೇಷನ್ ಲಾಸಲ್ಲಿ ಬರುತ್ತೆ. ದೋಸ್ ಹೂ ಆರ್ ಸಿಟಿಸನ್ಸ್ ಆಫ್ ದೋಸ್ ಕಂಟ್ರೀಸ್, ಈಗ ಇಂಡಿಯಾಯಿಂದ US ಹೋಗ್ತಾರೆ, ವರ್ಕ್ ವೀಸಾ ಮೇಲೆ ಹೋಗ್ತಾರೆ, ವರ್ಕ್ ಅಸೈನ್ಮೆಂಟ್ನ ಮುಗಿಸ್ಕೊಂಡು ವಾಪಸ್ ಬಂದುಬಿಡ್ತಾರೆ. ಇನ್ನೊಬ್ಬರು ಇಂಡಿಯನ್ಸ್ ಹೂ ಆರ್ ಸಿಟಿಸನ್ಸ್ ಆಫ್ US, ಎರಡಕ್ಕೂ ಡಿಫ್ರೆನ್ಸ್ ಇದೆ. ಇದು ಇಂಡಿಯನ್ ವರ್ಕರ್ಸ್ ಹೂ ಗೋ ಔಟ್ಸೈಡ್ ದಿ ಟೆರಿಟರಿ ಆಫ್ ಇಂಡಿಯಾ ಟು ವರ್ಕ್ ಆ್ಯಂಡ್ ಕಮ್ ಬ್ಯಾಕ್. ಎಸ್, ಅವ್ರಿಗೆ ಅನ್ವಯ ಆಗುತ್ತೆ, ನಾಟ್ ಫಾರ್ ದಿ. ಹೌ, ವಾಟ್ ಅನ್ಸರ್ಟನಿಟಿ? See, if you don't come, if you are settling there, you cannot become an illegal immigrant. Either you will have to be the citizen of that country. ನೀವು ಇಲ್ಲಿಗಲ್ ಇಮಿಗ್ರೆಂಟ್ ಹೆಂಗಾಗ್ಬಿಡ್ತೀರಿ ಅಲ್ಲಿ ಹೋಗ್ಬಿಟ್ಟು ಅಲ್ವಾ? ಸಿ, ಇಲ್ಲಿಗಲ್ ಬಾಂಗ್ಲಾದೇಶೀಸ್ ಇಲ್ಲಿ ಒಳಗಡೆ ನುಗ್ಬಿಟ್ಟಿದ್ದಾರೆ. ನಮ್ಮ ಬೆಂಗಳೂರಿನೆಲ್ಲ 2 ಲಕ್ಷ ಜನ ಬಾಂಗ್ಲಾದೇಶೀಸ್ ಇದ್ದಾರೆ ಅಂತ. ಅವರು ಏನೋ ಬಂದು ಇಲ್ಲಿ ಸೆಟ್ಲ್ ಆಗಿಬಿಟ್ಟವ್ರೆ. ಈಗ ನಿಮ್ಮ ಮಾಯನಮ್ನಾರ್ನಲ್ಲಿ ರೋಹಿಂಜಾಸ್ ಕಮ್ಯುನಿಟಿನವರು ಬಾಂಗ್ಲಾದೇಶದಲ್ಲಿ 5 ಲಕ್ಷ ಜನ ಬಂದಿದ್ದಾರೆ. ಅವ್ರು 5 ಲಕ್ಷ ಜನ ಇಂಡಿಯಾಗೂ ಬಂದಿರ್ತಾರೆ, ಬೆಂಗಳೂರಿಗೆ ಈಗಾಗಲೇ ಬಂದು ಸೇರ್ಕೊಂಡಿರ್ತಾರೆ. ಯಾರು? ದೋಸ್ ಹೂ ವೇರ್ ದಿ ಸಿಟಿಸನ್ಸ್ ಆಫ್ ಮಾಯಮ್ನಾರ್ ಆರ್ ಮಾಯಮ್ನಾರ್ ಅಥವಾ ಬರ್ಮಾ ಅಂತ ಹಿಂದೆ ಕರೀತಾ ಇದ್ವಿ. ಅವ್ರಿಗೆ ಆ ದೇಶದಲ್ಲಿ ಅವ್ರಿಗೆ ಸಿಟಿಸನ್ಶಿಪ್ಪೇ ಕೊಟ್ಟಿಲ್ವಂತೆ. ರಾಖೈನ್ ಸ್ಟೇಟ್ ಅಂತ, ಅದು ಬಾಂಗ್ಲಾದೇಶ್ಗೆ ಅಂಟ್ಕೊಂಡಿದೆ, ಅದು ರಾಖೈನ್ ಸ್ಟೇಟ್ ಅಂತ. ಅಲ್ಲಿ ಬರ್ಮಾದವರು ಮೊದಲೇ ಅವರು ಬುದ್ಧಿಸ್ಟ್ ಕಂಟ್ರಿ, ಆ ಕಂಟ್ರಿನಲ್ಲಿ ಬುದ್ಧಿಸ್ಟ್ ಟೆರರಿಸ್ಟ್ಗಳಿದ್ದಾರಂತೆ. ಯಾರು? ನಮ್ಮ ಟೆರರಿಸ್ಟ್ಗಳು ಅಂದ ತಕ್ಷಣ ನಮ್ಮ ಮೈಂಡ್ಗೆ ಯಾರು ಬರೋದು? ಬೇಡ, ಒಂದು ಕಮ್ಯುನಿಟಿ ಬರುತ್ತೆ. ಇದು ಬುದ್ಧಿಸ್ಟ್ ಟೆರರಿಸ್ಟ್ಗಳು ಹೋಗಿ ಅಲ್ಲಿ ಆ ದೇ ಆರ್ ಮುಸ್ಲಿಂ ಕಮ್ಯುನಿಟಿ ರೋಹಿಂಗ್ಯಾಸ್, ಅವರು ಮಹಿಳೆಯರುಗಳನ್ನ ಮಾಸ್ ರೇಪ್ ಮಾಡಿ ಅವ್ರ ಗುಡಿಸಲುಗಳಿಗೆಲ್ಲ ಬೆಂಕಿ ಹಚ್ಚಿ, ಅವ್ರಿಗೆ ಸಿಟಿಸನ್ಶಿಪ್ಪು ಇಲ್ಲ, ಅವ್ರಿಗೆ ಎಜುಕೇಷನ್ನು ಇಲ್ಲ, ಅವ್ರಿಗೆ ಮನೆ ಮಠನೂ ಇಲ್ಲ, ವೋಟಿಂಗ್ ಪವರ್ಸ್ ಇಲ್ಲ, ಫ್ರ್ಯಾಂಚೈಸ್ ಇಲ್ಲ, ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ, ಅದು ನೋಬೆಲ್ ಪ್ರೈಸ್ ವಿನ್ನರ್ ಆಕೆ ಹ್ಯಾಂಗ್ ಸಂಕಿ, ನೋಬೆಲ್ ಪೀಸ್ ಪ್ರೈಸ್, ಅವಳ ಫೋಟೋನ ತೆಗೆದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಎತ್ತಾಚೆ ಹಾಕ್ಬಿಟ್ರಂತೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಶಿ ಸ್ಟಡಿಡ್ ಇನ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಅವಳದೊಂದು ಫೋಟೋ ಇತ್ತಂತೆ, ತೆಗೆದು ಆಚೆ ಬಿಸಾಕ್ಬಿಟ್ರು. ಜಸ್ಟ್ ಸಾರಿ ಫಾರ್ ದ ಡಿವಿಯೇಷನ್, ಬಿಕಾಸ್ ಐ ಆಮ್ ಫಾಲೋಯಿಂಗ್ ವೆರಿ ಕ್ಲೋಸ್ಲಿ if anyone wants a discussion on Rohingya, I think you can depend on me. ತುಂಬ ಚೆನ್ನಾಗಿ ಅದ್ರ ಭಾಳ ಡೀಪಾಗಿ ಅಧ್ಯಯನ ಮಾಡಿದ್ದೀನಿ. ಯಾತಕ್ಕೆ ಆ ದೇಶದಲ್ಲಿ ಅವ್ರಿಗೆ ಸಿಟಿಸನ್ಶಿಪ್ ಇಲ್ದಿರ, ದಿ ಎಕ್ಸಡಸ್ ಆ್ಯಂಡ್ ದ ಇಂಡಿಯನ್ ಸ್ಟ್ಯಾಂಡ್
ಇಂಡಿಯನ್ ಸ್ಟ್ಯಾಂಡ್ ಆ ಕೇಸು ಸುಪ್ರೀಂ ಕೋರ್ಟ್ವರೆಗೆ ಹೋಗ್ಬಿಟ್ಟಿತ್ತು. ಇವ್ರನ್ನೆಲ್ಲ ನಾವು ವಾಪಸ್ ಎದ್ದು ಬಿಸಾಕ್ತೀವಿ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ, ಇವ್ರನ್ನೆಲ್ಲ ವಾಪಸ್ ನಾವು ಕಳಿಸ್ಬಿಡ್ತೀವಿ. ಬಟ್ ವಾಟ್ ಡಸ್ ಇಟ್ ಮೀನ್? ವಾಟ್ ಡಸ್ ಇಟ್ ಮೀನ್? ವಾಟ್ ಈಸ್ ದಿಸ್? ಸಿ, ನಿಮ್ಮನ್ನು ಯಾರಾದರೂ ನಿಮ್ಮ ಮೇಲೆ ಹೊಡೆಯಕ್ಕೆ ಬಂದರೆ ನೀವು ಡಿಫೆಂಡ್ ಮಾಡಲ್ವಾ? ಡಿಫೆಂಡ್ ಮಾಡೋರ್ನು ನೀವು ಟೆರರಿಸ್ಟ್ ಅಂದ್ಬಿಟ್ರೆ ಅವರಲ್ಲಿ ಹಳ್ಳಿನಲ್ಲಿ ಏನು ಸಿಗುತ್ತೋ ಕೋಲು ದೊಣ್ಣೆ ತಗೊಂಡು ಹೊಡೆಯಕ್ಕೆ ಹೋದರೆ ಟೆರರಿಸ್ಟ್ ಆಗೋಲ್ಲ. ದೇರ್ ಈಸ್ ಸೋ ಫಾರ್ ನೋ ಲಿಂಕೇಜಸ್, ದೋ ದೇರ್ ಈಸ್ ಸಮ್ ಆರ್ಮಿ ದೇರ್, ಲಿಬರೇಷನ್ ಆರ್ಮಿ, ಇವರೊಂದು ಮಾಡ್ಕೊಂಡಿದ್ದಾರೆ. ಏನೋ ಸಾರಿ. ಓಕೆ, ನೀವು ಕೇಳಿದ್ದಕ್ಕೆ ನೀವು ಇಷ್ಟು ಕೇಳಿದ್ರಲ್ಲ, ಅಲ್ಲಿ ಹೋಗಿ ಹೊರದೇಶದಲ್ಲಿ ಹೋಗಿ ನೀವು ಸೆಟ್ಲ್ ಆಗಿಬಿಟ್ರೆ ದೆನ್ ಯು ಬಿಕಮ್ ದಿ ಸಿಟಿಸನ್ ಆಫ್ ದಟ್ ಕಂಟ್ರಿ, ದೆನ್ ಇದು ಅಪ್ಲೈ ಆಗೋಲ್ಲ. ನೀವು ವರ್ಕ್ ವೀಸಾ ಮೇಲೆ ಹೋಗಿ ಅಲ್ಲಿ ಕೆಲಸ ಮಾಡಿದ್ರೆ ಯು ಕ್ಯಾನ್ ಆಪ್ಟ್ ಫಾರ್ ದಿ ಸೋಷಿಯಲ್ ಸೆಕ್ಯೂರಿಟಿ ಪ್ರೊವೈಡೆಡ್ ಬೈ ದಿಸ್ ಕೋರ್ಟ್. It's an option, but it applies anta. It's an option, it's a voluntary option. Either you can take it or you need not. Again, there is reciprocation also. Huh? If the countries have got a full security agreement with the perpetrators, Mm. then there is a supervision arrangement and they can be called a reported employee also. Yes. Yeah, those are all other immigration, ಮತ್ತೆ that's all a different debate. But as of this code is, ಇವ್ರಿಗೆಲ್ಲರಿಗೂ ಅನ್ವಯ ಆಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾನೆ. ಸೊ ಈಗ ಡೆಫಿನೇಷನ್ಸು ಇದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇದೆ, ನ್ಯಾಷನಲ್ ಸೋಷಿಯಲ್ ಸೆಕ್ಯೂರಿಟಿ ಕೌನ್ಸಿಲ್, ಇದು ಭಾಳ ಅಪೆಕ್ಸ್ ಬಾಡಿ. ಇದಕ್ಕೆ ಸಿಂಪಲ್ ಆಗಿ ನ್ಯಾಷನಲ್ ಕೌನ್ಸಿಲ್ ಅಂತಾರೆ. ಈಗ ನಿಮ್ಮದು ESIC, EPFO ಆರ್ಗನೈಸೇಷನ್ ಎಲ್ಲ ಇದೆಯಲ್ಲ, ಅವೆಲ್ಲ ಒಟ್ಟೋಗುತ್ತೆ. ಸೊ ದರ್ ವಿಲ್ ಬಿ ಓನ್ಲಿ ಒನ್ ದಿಸ್ ಬಾಡಿ, ನ್ಯಾಷನಲ್ ಸೋಷಿಯಲ್ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ನ್ಯಾಷನಲ್ ಕೌನ್ಸಿಲ್ ಅಂತ ಶಾರ್ಟಾಗಿ ಕರೀತಾರೆ. ದೆನ್ ದರ್ ವಿಲ್ ಬಿ ಸೆಂಟ್ರಲ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್, ಅದಕ್ಕೆ ಸೆಂಟ್ರಲ್ ಬೋರ್ಡ್ ಅಂತ ಕರೀತಾರೆ. ಬರ್ಕೊಂಡ್ಬಿಡಿ, ಆಮೇಲೆ ಯಾರು ನಿಮ್ಗೆ ಹೇಳಲ್ಲ. ಇವೆಲ್ಲ ಇನ್ನೊಂದು 6 ತಿಂಗಳು 8 ತಿಂಗಳಲ್ಲಿ ಬಂದುಬಿಡುತ್ತೆ. ಅಥವಾ ನಿಮ್ಮ ಪ್ರೆಸೆಂಟೇಷನ್ ಕೊಡ್ತೀನಿ ಬಿಡಿ, ಐ ವಿಲ್ ಗಿವ್ ದಿ ಪ್ರೆಸೆಂಟೇಷನ್ ಟು ಯು. ಸೊ ಸೆಂಟ್ರಲ್ ಬೋರ್ಡ್ ಇರುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ಲೆವೆಲ್ನಲ್ಲಿ, ನ್ಯಾಷನಲ್ ಕೌನ್ಸಿಲ್ ಇರುತ್ತೆ, ವೆಲ್ಫೇರ್ ಫಂಡ್ಸ್ ಎಸ್ಟಾಬ್ಲಿಷ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ, 3 ಆಯಿತು. ಓಕೆ, ಲೆಕ್ಕ ಇಟ್ಕೊಳ್ಳಿ. ವೆಲ್ಫೇರ್ ಫಂಡ್ಸ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ, ಸ್ಕೀಮ್ಸ್ ಫ್ರೇಮ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಸೆಕ್ಷನ್ 24.1 ಕೋಡ್. ಸೊ ಕೆಲವೊಂದು ಸ್ಕೀಮ್ಸ್ನ ಸೆಂಟ್ರಲ್ ಗೌರ್ಮೆಂಟ್ ಫ್ರೇಮ್ ಮಾಡುತ್ತೆ. ಆಮೇಲೆ ಗ್ರ್ಯಾಂಟ್ ಆಫ್ ಎಕ್ಸಂಪ್ಷನ್ ಅಂಡರ್ 94(2), ಸೊ ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟು. ಈ ಲೆಫ್ಟ್ ಸೈಡ್ನಲ್ಲಿ ನಾನು ಏನು ಹಾಕಿದ್ದೀನಿ, ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟು. ಸ್ಟೇಟ್ ಗೌರ್ಮೆಂಟ್ ಅಂದರೆ ಸ್ಟೇಟ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ ಅಂತ ಎಸ್ಟಾಬ್ಲಿಷ್ ಮಾಡಬೇಕು ಈ ಕೋಡಲ್ಲಿ, ಇವಾಗಿಲ್ಲ, ಮಾಡಬೇಕು ಅದನ್ನು. ವೆಲ್ಫೇರ್ ಫಂಡ್ಸ್ ಎಸ್ಟಾಬ್ಲಿಷ್ಡ್ ಬೈ ಸ್ಟೇಟ್ ಗೌರ್ಮೆಂಟ್, ಸ್ಕೀಮ್ಸ್ ಫ್ರೇಮ್ಡ್ ಬೈ ಸ್ಟೇಟ್ ಗೌರ್ಮೆಂಟು, ಗ್ರ್ಯಾಂಟ್ ಆಫ್ ಎಕ್ಸಂಪ್ಷನ್ಸ್ ಅಂಡರ್ ಸೆಕ್ಷನ್ 94(1), ಇವೆಲ್ಲ ಸ್ಟೇಟ್ ಗೌರ್ಮೆಂಟ್ನ ಡೊಮೈನು, ಅವೆಲ್ಲ ಸೆಂಟ್ರಲ್ ಗೌರ್ಮೆಂಟಿನ ಡೊಮೈನಲ್ಲಿ ಬರುತ್ತೆ. ಈ ಡೆಫಿನೇಷನ್ಸ್ನಲ್ಲಿ ಇವರೆಲ್ಲ ಬರ್ತಾರೆ. ಅಸೆಸಿಂಗ್ ಆಫೀಸರು, ಬೆನಿಫಿಟ್ ಡಿಸ್ಬರ್ಸ್ಮೆಂಟ್ ಏಜೆನ್ಸಿ, ಇದೊಂದು ಏಜೆನ್ಸಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಬೆನಿಫಿಟ್ ವೇಜ್, ಇದನ್ನು ಅಂಡರ್ಲೈನ್ ಮಾಡ್ಕೊಂಬಿಡಿ. ಎಲ್ಲದಕ್ಕೂ ಕ್ಯಾಲ್ಕುಲೇಷನ್ಗೂ ನೀವು ಯಾರು ಬೆಳಗ್ಗೆ ವೇಜಸ್ ಬಗ್ಗೆ ಕೇಳಿದ್ರಲ್ಲ, ನೀವೇ ಕೇಳಿದ್ದು. ಸೊ ಗ್ರ್ಯಾಚ್ಯುಟಿ, ಇನ್ನೊಬ್ರು ಯಾರು ಗ್ರ್ಯಾಚ್ಯುಟಿ ಕ್ಯಾಲ್ಕುಲೇಷನ್ ಬಗ್ಗೆ ಕೇಳಿದ್ರಿ ಈಗ ಅಲ್ಲ, ಟೀ ಬ್ರೇಕಲ್ಲಿ. ಹಾಂ, ಸೊ ಈ ಬೆನಿಫಿಟ್ ವೇಜ್ನಲ್ಲಿ ಗ್ರ್ಯಾಚ್ಯುಟಿ ಯಾವ ಥರ ಕ್ಯಾಲ್ಕುಲೇಷನ್ ಮಾಡಬೇಕು, ಎಂಪ್ಲಾಯೀಸ್ ಕಾಂಪನ್ಸೇಷನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು, ಮ್ಯಾಟರ್ನಿಟಿ, ಅಫ್ಕೋರ್ಸ್ ಮ್ಯಾಟರ್ನಿಟಿ ಬೆನಿಫಿಟ್ ಸ್ಕೀಮ್ ಬೇರೆ ಬರುತ್ತೆ. ಸೊ ಆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಬೆನಿಫಿಟ್ ವೇಜ್ ಅಂದರೆ ಏನು ಅಂತ ಸೆಕ್ಷನಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಸೊ ದಿಸ್ ಡೆಫಿನೇಷನ್ ಇಸ್ ಎ ಕಾಮನ್ ಡೆಫಿನೇಷನ್ ಫಾರ್ ಆಲ್ ಸೋಷಿಯಲ್ ಸೆಕ್ಯೂರಿಟಿ, ಇನ್ಕ್ಲೂಡಿಂಗ್ ESIC, EPFನಲ್ಲಿ ಬರೋದಕ್ಕೂ ಸೇಮ್ ಡೆಫಿನೇಷನ್ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್. ಕಮಿಷನರ್ ಅಂತ ಅಪಾಯಿಂಟ್ ಮಾಡಬೇಕು ಸ್ಟೇಟ್ ಗೌರ್ಮೆಂಟ್ಗಳು ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ಗೆ. ದೆನ್ ದೇರ್ ಇಸ್ ಕಾಂಪನ್ಸೇಷನ್ ಆಫೀಸರ್, DG, ಡೈರೆಕ್ಟರ್ ಜನರಲ್ ಅಂತ ಕರಿತೀವಿ ಸೆಂಟ್ರಲ್ ಬೋರ್ಡ್ಗೆ. ದೆನ್ ಎಸ್ಟಾಬ್ಲಿಷ್ಮೆಂಟ್ ರಿಜಿಸ್ಟ್ರೇಷನ್ ಆಫೀಸರ್, ಫೆಸಿಲಿಟೇಟರ್ ಇಲ್ಲೂ ಇರ್ತಾರೆ. ಫಂಡ್ ಮ್ಯಾನೇಜ್ಮೆಂಟ್ ಏಜೆನ್ಸಿ, ESIC, EPF ಫಂಡ್ಗಳು ಮತ್ತು ವೆಲ್ಫೇರ್ ಫಂಡ್ಗಳನ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಇವರು ಇರ್ತಾರೆ. ಎಂಟಿಟಿ ಹೇಳಿದೆ. ದೆನ್ ದೇರ್ ಇಸ್ ಇನ್ಫಾರ್ಮಲ್ ವರ್ಕರ್ಸ್, ಇಂಟರ್ಮೀಡಿಯೇಟ್ ಏಜೆನ್ಸಿ, ಅಂದರೆ ಇವೆಲ್ಲ ಏಜೆನ್ಸೀಸ್ಗಳು. ಇನ್ಸ್ಪೆಕ್ಟರ್ ಇರ್ತಾರೆ, ಸ್ಕೀಮ್ ಮೆಂಬರ್ ಇರ್ತಾರೆ, ನಾನ್ ಎಂಪ್ಲಾಯಿ, ನಾನ್ ಎಂಪ್ಲಾಯಿ ಕೂಡ ಇದ್ದಾರೆ, ನಾನ್ ಎಂಪ್ಲಾಯಿ ಡೆಫಿನೇಷನ್ ಕೂಡ ಇದೆ. ಆರ್ಗನೈಸ್ ಸೆಕ್ಟರ್, ಓನರ್ ಕಮ್ ವರ್ಕರ್, ಪ್ರಿಡಿಸೆಸರ್ ಆರ್ಗನೈಸೇಷನ್ಸ್. ಪ್ರಿಡಿಸೆಸರ್ ಆರ್ಗನೈಸೇಷನ್ ಅಂದರೆ ಈಗ ಈ ಕೋಡ್ ಬಂದಾದಮೇಲೆ ಹಿಂದೆ ಇದ್ದ ಬೋರ್ಡ್ಗಳೆಲ್ಲ ಏನು ಮಾಡಬೇಕು ಅಂತ, ESIC, EPF ಅವನ್ನೆಲ್ಲ ನಾವು ಪ್ರಿಡಿಸೆಸರ್ ಆರ್ಗನೈಸೇಷನ್ಸ್ ಅಂತೀವಿ. ರಿಕವರಿ ಆಫೀಸರು, ರಿಜಿಸ್ಟರ್ಡ್ ವರ್ಕರು. ರೆಗ್ಯುಲೇಟರಿ ಜನರಲ್, ಇವನೇ ಕ್ಯಾಪ್ಟನ್ನು ಅದಕ್ಕೆ ನ್ಯಾಷನಲ್ ಕೌನ್ಸಿಲ್ಗೆ. ಸೊ ಈಸ್ ಎ ವೆರಿ ಸೀನಿಯರ್ ಬ್ಯೂರೋಕ್ರಾಟ್ನ ಅಪಾಯಿಂಟ್ ಮಾಡ್ತಾರೆ, ರೆಗ್ಯುಲೇಟರಿ ಜನರಲು. ನ್ಯಾಷನಲ್ ಕೌನ್ಸಿಲ್ ವಿಲ್ ಬಿ ಹೆಡೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್.
ಅವಾಗಲೇ ತೋರಿಸಿದ್ನಲ್ಲ, ನ್ಯಾಷನಲ್ ಕೌನ್ಸಿಲ್, ನ್ಯಾಷನಲ್ ಸೋಷಿಯಲ್ ಸೆಕ್ಯೂರಿಟಿ ಕೌನ್ಸಿಲ್ ಹೆಡೆಡ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಎಕ್ಸ್ ಅಫಿಷಿಯೋ ಮೆಂಬರ್ ಈಸ್ ರೆಗ್ಯುಲೇಟರ್ RG. Then you have self-employed worker, then threshold ಅಂದರೆ ನಂಬರ್ ಆಫ್ ವರ್ಕರ್ಸ್ ರಿಕ್ವೈರ್ಡ್. ಸೊ ಇಷ್ಟು ನಂಬರ್ಸ್ ಅಂತ ಥ್ರೆಶೋಲ್ಡು. ದೆನ್ ಅನ್ಆರ್ಗನೈಸ್ ಸೆಕ್ಟರ್ ವರ್ಕರ್ ಮತ್ತು ವಿಕಾಸ್, ಇದು ಕಾರ್ಡ್ ಕೊಡೋದು. ಈಗ ಏನೇನು ಕಾರ್ಡ್ ಕೊಟ್ಟರೆ ಅದನ್ನೆಲ್ಲ ಅವರು ಬಾವಿಗೆ ಎಸೆದ್ಬಿಟ್ಟು ಈ ಕಾರ್ಡ್ ಇಟ್ಕೋಬೇಕು. ವಿಕಾಸ್ ಏನೋ ವಿಶ್ವಕರ್ಮ ಅಂತ ಏನೋ ಕರೀತಾರೆ ಇದಕ್ಕೆ, ವಿಕಾಸ್ ಕಾರ್ಡ್ ಅಂತೆ. ದೆನ್ ದೆರ್ ಇಸ್ ವೇಜ್ ಸೀಲಿಂಗ್, ವೇಜ್ ವರ್ಕರ್, ವರ್ಕ್ ಪ್ಲೇಸ್, ಅನ್ಕ್ಲೈಮ್ಡ್ ಅಮೌಂಟು, ಟ್ರಿಬ್ಯುನಲ್, ಸರ್ವಿಸ್ ಡೆಲಿವರಿ ಏಜೆನ್ಸಿ ಸ್ಕೀಮ್. ಸೊ ಇವೆಲ್ಲ ಎಕ್ಸ್ಪ್ಲನೇಷನ್ನು ಡೆಫಿನೇಷನ್ಸ್ನಲ್ಲಿದೆ. ಒಟ್ಟು 103 ಡೆಫಿನೇಷನ್ಸ್ ಇದೆ. ಎಷ್ಟು ಕೋಡಲ್ಲಿ? ನಾನು ಅದು ಅಷ್ಟು ಕೊಡೋಕ್ಕಾಗ್ದಿರ ಬರೀ ಇಂಪಾರ್ಟೆಂಟ್ ಮಾತ್ರ ಕೊಟ್ಟಿದ್ದೀನಿ. ಸೊ ದೇರ್ ಆರ್ 103 ಡೆಫಿನೇಷನ್ಸ್ ಇನ್ ದಿ ಕೋಡ್. ಕಾಂಟ್ರಿಬ್ಯೂಷನ್ ಅಂದರೆ ಏನು? ಮೀನ್ಸ್ ದ ಸಮ್ ಆರ್ ಮನೀಸ್ ಪೇಯಬಲ್ ಅಂಡರ್ ದಿಸ್ ಕೋಡ್ ಟು ದ ಸ್ಟೇಟ್ ಬೋರ್ಡ್. ಸೊ ಎಲ್ಲ ಕಾಂಟ್ರಿಬ್ಯೂಷನ್ ಎಲ್ಲಿಗೋಗುತ್ತೆ? ಸ್ಟೇಟ್ನಲ್ಲಿರತಕ್ಕಂಥ ಸ್ಟೇಟ್ ಸೋಷಿಯಲ್ ಸೆಕ್ಯೂರಿಟಿ ಬೋರ್ಡ್ಗೆ ದುಡ್ಡು ಹೋಗುತ್ತೆ. ಸೊ ನಿಮ್ಮ ಮೈಂಡಲ್ಲಿ ಇದುವರೆಗೂ ಎಸ್ಟಾಬ್ಲಿಷ್ಮೆಂಟ್ ಸೊ ರಿಜಿಸ್ಟರ್ಡ್. ಸೊ ಅಲ್ಲಿ ಎಷ್ಟು ಜನ ಎಂಪ್ಲಾಯೀಸ್, ಒಬ್ಬರು ಇರಲಿ ಇಬ್ಬರು ಇರಲಿ, ಎಲ್ಲರಿಗೂ ಅಪ್ಲೈ ಆಗುತ್ತೆ. ಪ್ರಿನ್ಸಿಪಲ್ ಎಂಪ್ಲಾಯರ್ ಶಾಲ್ ಹ್ಯಾವ್ ದ ಲಯಬಿಲಿಟಿ ಟು ಪೇ ದ ಗ್ರ್ಯಾಚ್ಯುಟಿ ಇನ್ ದಿ ಫಸ್ಟ್ ಇನ್ಸ್ಟೆನ್ಸ್, ಬಿಕಾಸ್ ಯು ವಿಲ್ ಆಲ್ಸೋ ಹ್ಯಾವ್ ಕಾಂಟ್ರಾಕ್ಟರ್ಸ್, ಬೇರೆಯವರು ಇರ್ತಾರೆ. ಸೊ ಫಸ್ಟ್ ಇನ್ಸ್ಟೆನ್ಸ್, ಫಸ್ಟ್ ಲಯಬಿಲಿಟಿ ಯಾರ ಮೇಲೆ ಬೀಳುತ್ತೆ? ಪ್ರಿನ್ಸಿಪಲ್ ಎಂಪ್ಲಾಯರ್ ಮೇಲೆ. Anybody. See, the principal employer will employ employees, which includes employees also engaged by a contractor or subcontractor. Act also defines a subcontractor. ನಾನು ತೋರಿಸ್ತೀನಿ ನಿಮಗೆ. ಬರೀ ಕಾಂಟ್ರಾಕ್ಟರ್ನ ಡಿಫೈನ್ ಮಾಡಲ್ಲ, ಸಬ್ ಕಾಂಟ್ರಾಕ್ಟರ್ನ ಕೂಡ ಡಿಫೈನ್ ಮಾಡ್ತಾರೆ. ಮೊದಲ ಕಾಂಟ್ರಾಕ್ಟರ್ ಇನ್ಕ್ಲೂಡ್ಸ್ ಸಬ್ ಕಾಂಟ್ರಾಕ್ಟರ್ ಅಂತಿತ್ತು, ಬಿಕಾಸ್ ದೇರ್ ಇಸ್ ಎ ಚೈನ್ ಆಫ್ ಲಿಂಕ್ಸ್. ಸೊ ಅದಕ್ಕೋಸ್ಕರ ಸಬ್ ಕಾಂಟ್ರಾಕ್ಟರ್ನು ಡಿಫೈನ್ ಮಾಡಿದ್ದಾರೆ. ಬಟ್ ಪ್ರಿನ್ಸಿಪಲ್ ಎಂಪ್ಲಾಯರ್ದು ಲಯಬಿಲಿಟಿ ಈಸ್ ಅಟ್ ದಿ ಫಸ್ಟ್ ಇನ್ಸ್ಟೆನ್ಸ್, ಅವನ ಮೇಲೆ ಲಯಬಿಲಿಟಿ ಇರುತ್ತೆ. ವಿತ್ಡ್ರಾವಲ್ ಫ್ರಮ್ ಸ್ಟೇಟ್ ಗ್ರ್ಯಾಚ್ಯುಟಿ ಫಂಡ್ ಟು ಮೀಟ್ ಗ್ರ್ಯಾಚ್ಯುಟಿ ಲಯಬಿಲಿಟಿ. ಎಂಪ್ಲಾಯರ್ ಏನು 2% SGFಗೆ ಹಾಕಿರ್ತಾರೆ, ಯಾವ ಎಂಪ್ಲಾಯಿಗೆ ಲಯಬಿಲಿಟಿ ಬರುತ್ತೆ, ದೆನ್ ಯು ವಿಲ್ ವಿತ್ಡ್ರಾ ದಟ್ ಮನಿ ಫ್ರಮ್ ದಟ್ ಫಂಡ್. ಸೊ whoever is the commissioner of that fund will give the money to the employer. So withdrawal from state gratuity fund to meet gratuity liability. Employer to determine the gratuity amount payable. ಸೊ ಅದು ನಿಮಗೆ ಗ್ರ್ಯಾಚ್ಯುಟಿ ಕ್ಯಾಲ್ಕುಲೇಷನ್ಸ್ ಮಾಮೂಲು ಗೊತ್ತಿದೆ. ಸೊ ಅವರು ಡಿಟರ್ಮಿನ್ ಮಾಡ್ತಾರೆ. ಎಂಪ್ಲಾಯರ್ ವಿಲ್ ಡಿಟರ್ಮಿನ್, ನೀನು 12 ವರ್ಷ ಸೇವೆ ಮಾಡಿದ್ಯಾ, ನಿಂದು ಲಾಸ್ಟ್ ಡ್ರಾನ್ ಸ್ಯಾಲ್ರಿ ಇಷ್ಟಿತ್ತು ಅಂತ ಫಾರ್ಮುಲಾ ಹಾಕಿ, ದೆನ್ ಈ ವಿಲ್ ಗಿವ್ ಎ ನೋಟಿಸ್ ಟು ದಿ ಕಮಿಷನರ್ ಟು ಪೇ ದ ಗ್ರ್ಯಾಚ್ಯುಟಿ. ಸೊ ಕಮಿಷನರ್ ವಿಲ್ ಡೈರೆಕ್ಟ್ಲಿ ಪೇ ಟು ದಿ ಕನ್ಸರ್ನ್ಡ್ ಎಂಪ್ಲಾಯಿ. ಎನಿ ಡೌಟ್ಸ್ ಹಿಯರ್? ಭಾಳ ಸಿಂಪಲಾಗಿ, ನಾನು ನಿಮ್ಗೆ ತುಂಬ ಜಾಸ್ತಿ ಹೇಳ್ಬಿಟ್ರೆ ಆಮೇಲೆ ನೀವು ರಾತ್ರಿ ನಿದ್ರೆ ಮಾಡೋದಿಲ್ಲ ಅಂತ ಸರಳವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸೊ ಮ್ಯಾಟ್ರಿ ಹೇಳಿ. ಗ್ರಾಚ್ಯುಟಿಲಿ ಒಂದು ಮೇಜರ್ ಕ್ವಶನ್ ಇದೆ. ಈಗ ಗ್ರಾಚ್ಯುಟಿ ಆಕ್ಟಲ್ಲಿ 5 years ಅಂತ ಹೇಳ್ತಾರೆ. ಅದರಲ್ಲಿ ಒಂದು ಕ್ಲಾಸ್ ಹಾಕಿದರೆ 240 days ಶುಡ್ ಕಂಪ್ಲೀಟ್ ಇನ್ ಎವ್ರಿ ಇಯರ್. ಬಟ್ ಅದು ಆಮೇಲೆ ಇದು ಮಡ್ರಾಸ್ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿರೋದು, ಫಾರ್ ಆಲ್ ಕಂಪ್ಲೀಟ್ 240 days ಇನ್ ಎ 5th year ದೇ ಆರ್ ಎಲಿಜಿಬಲ್ ಫಾರ್ ದ ಗ್ರಾಚ್ಯುಟಿ ಅಂತಿದೆ. ಬಟ್ ಆಕ್ಟಲ್ಲಿ ಅಮೆಂಡ್ಮೆಂಟ್ ಮಾಡಿಲ್ಲ. ಇಲ್ಲ ನೋಡಿ, ಅದು ದಟ್ ಡಿಸಿಷನ್ ಆಫ್ ದಿ ಮಡ್ರಾಸ್ ಹೈಕೋರ್ಟ್ ಈಸ್ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಲಾ. ಲಾ ಏನು ಹೇಳುತ್ತೆ, 5 years ಕಂಟಿನ್ಯೂಸ್ ಸರ್ವಿಸು, ಬಟ್ ಆ ಪ್ರತಿ ವರ್ಷದಲ್ಲಿ ಮಿನಿಮಮ್ ರಿಕ್ವೈರ್ಮೆಂಟ್ ಪೀರಿಯಡ್, ಕ್ವಾಲಿಫೈಯಿಂಗ್ ಪೀರಿಯಡ್ ಇದೆಯಾ ಅಂತ ಮುಖ್ಯ ಅಲ್ವಾ? ಸೊ ಪ್ರತಿ ಕ್ಯಾಲೆಂಡರ್ ಇಯರ್ನಲ್ಲೂ ಇಟ್ ಈಸ್ ನಾಟ್ ಕರೆಕ್ಟ್ ಆ್ಯಕ್ಚುಲಿ. ಮೆಡ್ರಾಸ್ ಕೋರ್ಟ್ ಏನೋ ಹೇಳತ್ರಿ, ಅಯ್ಯೋ ರಾಮ. ಸೊ ದಟ್ಸ್ ನಾಟ್ ಕರೆಕ್ಟ್ ಆ್ಯಕ್ಚುಲಿ. ಈಚ್ ಕ್ಯಾಲೆಂಡರ್ ಇಯರ್ನಲ್ಲಿ ಅವ್ನು ಕ್ವಾಲಿಫೈ ಆಗಬೇಕು ದಟ್ ಮಿನಿಮಮ್ ಡೇಸ್. ಸರ್ ಹಾಗಾದ್ರೆ 5 years ಅಲ್ಲಿ 1 year ಅಲ್ಲಿ ಯಾವ್ದಾದ್ರು 240 days ನಾಟ್ ವರ್ಕಿಂಗ್ ಮೀನ್ಸ್ ಈಸ್ ನಾಟ್ ಎಲಿಜಿಬಲ್ ಸರ್. ಈಸ್ ನಾಟ್ ಎಲಿಜಿಬಲ್ ಫಾರ್ ದಟ್ ಇಯರ್ ಅಂತ ಕ್ವಾಲಿಫೈಯಿಂಗ್ ಸರ್ವಿಸ್ ಅವ್ನು ಬರೋಲ್ಲ ಅದು, ಆಯಿತಾ? ಬಟ್ ಸಾಮಾನ್ಯವಾಗಿ ಇಂಥ ಒಂದು ಮೈನ್ಯೂಟ್ ಡೀಟೇಲ್ಸ್ಗಳನ್ನ ಎಂಪ್ಲಾಯರ್ಸ್ಗಳು ಯಾರು ಮಾಡೋಕ್ಕೆ ಹೋಗಲ್ಲ. ಆಯಿತು, ಅವ್ನು ಕಳಿಸ್ತಾ ಇರ್ತಾರೆ, ಬಟ್ ಅವ್ನ ಎಲಿಜಿಬಿಲಿಟಿನೇ ಇರಲ್ವಲ್ಲ, ಕ್ವಾಲಿಫೈ ಆಗಿರೋಲ್ಲ ಫಾರ್ ದಟ್ ಪರ್ಟಿಕ್ಯುಲರ್ ಇಯರ್. ಸೊ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ 4 years. Then why there should be a definition of continuous service for each assessment year? No sir, after 7th year if you resign, usually we will consider as a 7 year into 24 or whatever that calculation will take. You will never see the back
That's what I'm telling. Employers will not look into so serious until and unless that employee has created any problems to him. ಆಯಿತಾ? ಆಮೇಲೆ ಎಲ್ಲ ನೋಡ್ತಾರೆ, ಇಲ್ಲದ್ರೆ ಕೊಟ್ಟು ಕಳಿಸ್ತಾರೆ. ಅದೇನು ಎಂಪ್ಲಾಯರ್ಗೇನು ದೊಡ್ಡ ವಿಷಯ ಇರೋದಿಲ್ಲ. ಯಾಕೋ ಎ ಸಿ ಆಫ್ ಮಾಡಿಬಿಟ್ಟವರಲ್ಲ, ಟೈಮ್ ಆಗ್ತಾ ಇದ್ದಂಗೆ ಆಫ್ ಮಾಡ್ತಾರೆ, ಬೇಗನೆ ಹೋಗಲಿ ಅಂತ. ಓಕೆ, ಸೊ ಈಗ ಮ್ಯಾಟರ್ನಿಟಿ ಬೆನಿಫಿಟ್ ಬರೋಣ. The scheme of maternity benefit shall apply to all entities that are required to contribute. Okay? Every woman covered under this code shall give notice to the commissioner to her claim for maternity benefit along with medical certificate. So, ಎಲ್ಲಿ claim ಮಾಡ್ತಾರೆ ಅವರು? She will claim the commissioner. So, commissioner appointed ಹೇಳಿದ್ನಲ್ಲ, ಅಲ್ಲೂ ಅಷ್ಟೇ, ಗ್ರಾಚ್ಯುಟಿನಲ್ಲೂ ಅಷ್ಟೇ. So, ಇಲ್ಲೂ ಅಷ್ಟೇ, along with the medical certificate, she will give a notice to the commissioner to her claim. ಅದು ಏನು ಕಾಂಪನ್ಸೇಷನ್ ಇದೆ ಅದಕ್ಕೆ. ಗಿವ್ ನೋಟಿಸ್ ಟು ಎಂಪ್ಲಾಯರ್ ಟು ಅವೈಲ್ ಲೀವ್. ಲೀವ್ ತಗೊಳ್ಳೋದಕ್ಕೆ ಎಂಪ್ಲಾಯರ್ಗೆ ನೋಟಿಸ್ ಕೊಡ್ತಾರೆ. ಈಗ ನಿಮಗೆಲ್ಲ ಗೊತ್ತಿದೆ, ಮ್ಯಾಟರ್ನಿಟಿ ಬೆನಿಫಿಟ್ ಅಮೆಂಡ್ ಆಗಿದೆ. ಈಗ ಎಷ್ಟು 26 ವೀಕ್ಸ್ ಅಲ್ವಾ? 26 ವೀಕ್ಸ್ ಕೊಟ್ಟಿದ್ದಾರೆ. ಸೊ ಎಲಿಜಿಬಿಲಿಟಿ ಮಿನಿಮಮ್ 80 ಡೇಸ್ ಆಫ್ ವರ್ಕ್. ಮೊದಲು 60 ಡೇಸ್ ಇತ್ತಲ್ಲ, 80 ಡೇಸ್ ಆಯಿತು. 80 ಡೇಸ್ ಆಫ್ ವರ್ಕ್ ಮಿನಿಮಮ್ ಮಾಡಿರಬೇಕು ಆ ಮಹಿಳೆ. ಲೀವ್ ಅಪ್ ಟು 26 ವೀಕ್ಸ್. ಸೊ ಅದ್ರ ಜೊತೆಯಲ್ಲಿ women who legally adopt a child and commissioning mothers are also entitled for 12 weeks of maternity benefit. ಅದು ಕೂಡ ಅವರು ಕಾನೂನಲ್ಲಿ ಸೇರಿಸಿದ್ದಾರೆ. So 26 a blink of eyes, like 3 hours passed, can't just believe. And sir is like an ocean, no, lot of knowledge, it's coming. And I am very sure that nobody has slept. Yes? So now Mr. Bharadwaj will present memento to Dr. G. Manjunath, who is present as a to Dr. G. Manjunath, Welfare Commissioner, Karnataka Labour Welfare Board, Government of Karnataka, in recognition of his delivering the speech on the topic Emerging Trends in Labour Laws in India with the perspective of codification, amalgamation of labour laws and government initiatives in reforming labour laws. On this occasion of 8th one-day HR and IR conference conducted on 26th November 2017, Sunday at St. Mass Hotel, St. Mass Road, Bangalore, organized by INFOST HR and IR Society. We thank you for your gracious presence at our HR and IR conference and for your excellent speech on the above topic, which really is the need of the hour and has thrown light to each and every one of the HR and IR fraternity present at the conference. It is needless to mention that it would help the HR and IR fraternity to follow the ideas and knowledge shared by you in their day-to-day functioning. Presented by Bharadwaj AS, INFOST, HR and IR Society. Thank you. so that I feel more Exactly. Yeah, please. Can